Jai Hind Namaskara. Welcome to YouTube channel Maths Pro. Already part number 1 SSCGD revision ನಾನು ಅಪ್ಲೋಡ್ ಮಾಡೇನೆ ಲಾಸ್ಟ್ ಕ್ಲಾಸ್. ಇವತ್ತಿನ ಕ್ಲಾಸ್ ಅಲ್ಲಿ ಇದು ಪಾರ್ಟ್ ನಂಬರ್ 2 ಆನ್ ಪರ್ಸೆಂಟೇಜ್ ಪ್ರಾಫಿಟ್ ಲಾಸ್ ಅಂಡ್ ಡಿಸ್ಕೌಂಟ್. ಇದು ಮಿಕ್ಸ್ ಫಾರ್ ರಿವಿಷನ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ SSCGD 2026 ಸ್ಟಾರ್ಟ್ ಮಾಡೋಣ. ನಮ್ದು ಕ್ಲಾಸಸ್ ಎರಡು ಮೀಡಿಯಂದಲ್ಲಿ ಇರುತ್ತೆ, ಇಂಗ್ಲಿಷ್ ಅಂಡ್ ಕನ್ನಡ ಮೀಡಿಯಂ. ಲೆವೆಲ್ ಹೆಂಗ್ರಿ, ಈಸಿರಿಂದ ಆಮೇಲೆ ಸ್ವಲ್ಪ ಹೈಯರ್ ಲೆವೆಲ್. ಸ್ಟಾರ್ಟಿಂಗ್ ಕ್ವಶನ್ಸ್ from question number 21 will take easy and later after 10 questions will increase the level. Okay, already 20 ಮಟ್ಟ ಇದು ಫಸ್ಟ್ ಪಾರ್ಟ್ ದಲ್ಲಿ ಅಪ್ಲೋಡ್ ಮಾಡಿ ನಾನು. ಸೊ ದಿಸ್ ಇಸ್ ಅವರ್ ಪಾರ್ಟ್ ನಂಬರ್ 2. ಓಕೆ, ಎಸ್. ಮುಂದೆ ಫಸ್ಟ್ ಕ್ವಶನ್ ನೋಡ್ರಿ, ಸಿಂಪಲ್ ಕ್ವಶನ್ ಇದೆ ನೋಡ್ರಿ. ಗಿಲ್ ಸೋಲ್ಡ್ 2 dogs at the same price. In one he is getting 22% profit and on another at a loss of 22%. What is the total profit or loss percentage? ಯಾವಾಗೂ ನಿಮ್ದು ಮಾರಾಟ ಬೆಲೆ ಸೇಮ್ ಇದೆ ನೋಡ್ರಿ, ಒಂದೇ ಏನಿದೆ ಕೊಟ್ಟಾರ, ಒಂದೇ ಬೆಲೆಗೆ ಮಾರಿದನು ಅಂದ್ರೆ ಮಾರಾಟ ಬೆಲೆ ಸಮಾನ ಇದೆ. ಮಾರಾಟ ಬೆಲೆ ಸಮಾನ, ಸೆಲ್ಲಿಂಗ್ ಪ್ರೈಸ್ ಸೇಮ್ ಅಂಡ್ ಇದು ಪರ್ಸೆಂಟೇಜ್ 22 ಒಂದರಲ್ಲಿ ಲಾಭ ಒಂದರಲ್ಲಿ ನಷ್ಟ ಸಮಾನ ಇದೆ. ಆ ಟೈಮ್ ಏನು ಮಾಡಬೇಡ, ಡೈರೆಕ್ಟ್ ಆ ಸಂಖ್ಯೆಯ ಸ್ಕ್ವೇರ್ ಮಾಡ್ರಿ. 22 ಸ್ಕ್ವೇರ್ ಎಷ್ಟಿದೆ, ದಟ್ ಈಸ್ 484. ಆಮೇಲೆ ಏನು ಮಾಡಬೇಕು, ಡಿವೈಡ್ ಬೈ 100 ಮಾಡಬೇಕು ಅಷ್ಟ. ಇಷ್ಟು ಶೇಕಡ ಲಾಸ್ ಆಗುತ್ತೆ. ಸೊ 484 ಅಪಾನ್ 100 ಅಂದ್ರೆ 4.84% ಲಾಸ್ ಇದೆ ನಮ್ದು ಆನ್ಸರ್, ಲಾಸ್. ಸೊ ಆಪ್ಷನ್ ಸಿ. ಸಪೋಸ್ ಕ್ವಶನ್ ಅಂದ್ರೆ ಹೆಂಗ್ ಕೊಟ್ಟಾರ, ಇಫ್ ಸಪೋಸ್ 25% ಪ್ರಾಫಿಟ್, 25% ಪ್ರಾಫಿಟ್ ಅಂಡ್ 25% ಲಾಸ್ ಕೊಟ್ಟಾರ. ಸೊ ಅಂಡ್ ಮಾರಾಟ ಬೆಲೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಸೇಮ್ ಇರಬೇಕು, ಸಮಾನ್ ಸೆಲ್ಲಿಂಗ್ ಪ್ರೈಸ್ ಇರಬೇಕು. ಏನು ಮಾಡಬೇಡ, ಡೈರೆಕ್ಟ್ಲಿ ಲಾಸ್. ಸರ್ ಎಷ್ಟು ಶೇಕಡ ಲಾಸ್? ಆಲ್ವೇಸ್ ಲಾಸ್, ಪ್ರಾಫಿಟ್ ಇರುವುದಿಲ್ಲ, ಲಾಸ್. 25 ಸ್ಕ್ವೇರ್ ಮಾಡ್ರಿ. 25 ಸ್ಕ್ವೇರ್ ಸರ್ ಎಷ್ಟಿದೆ, 625. 625ಗೆ ಡಿವೈಡೆಡ್ ಬೈ 100 ಮಾಡಬೇಕು. ದ್ಯಾಟ್ ಈಸ್ ನಥಿಂಗ್ ಬಟ್ 6.25% ಲಾಸ್. ಅರ್ಥ ಆಗಿದೆ? ದಿಸ್ ಇಸ್ ಇಂಪಾರ್ಟೆಂಟ್ ಅಂಡ್ ರಿಮೆಂಬರ್ ದ ಪ್ಯಾಟರ್ನ್. ಮುಂದಿನ ಕ್ವಶನ್ ಇದೆ ಈ ಪ್ಯಾಟರ್ನ್ ಕ್ವಶನ್. ವಸ್ತು ಕೊಡ್ತಾರ, ಆಮೇಲೆ ಪ್ರಾಫಿಟ್ ಪರ್ಸೆಂಟೇಜ್ ಕೊಡ್ತಾರ, ರುಪೀಸ್ ಕೊಡ್ತಾರ, ಆ ಪ್ಯಾಟರ್ನ್ ಕ್ವಶನ್. ಏನ್ ಮಾಡಬೇಡ, ಕ್ವಶನ್ ಹೋದ್ರೆ ನನಗಿಂತ ಮೊದಲ ನೀವು ಸಾಲ್ವ್ ಮಾಡಿ. ಬಿಫೋರ್ ಮೀ ಟ್ರೈ ಸಾಲ್ವಿಂಗ್ ಇಟ್ ಯುವರ್ ಸೆಲ್ಫ್. ಬರಲಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ. ಇಂತಹ ಕ್ವಶನ್ಗೆ ಏನ್ ಮಾಡಬೇಕು, ಯಾವಾಗೂ ನಿಮ್ಗೂ ವಸ್ತು ಎಲ್ಲಿದೆ, ವಸ್ತು ಇದು ವಸ್ತು ನೋಡ್ರಿ, ವಸ್ತು ಮತ್ತು ಆ ವಸ್ತುದ ಬೆಲೆ ಕೊಟ್ಟಾರ. ಜಸ್ಟ್ ಇದು ಬರೀರಿ. ಏನ್ರಿ ಮೈ ಡಿಯರ್ ಫ್ರೆಂಡ್ಸ್, ವಸ್ತು ಅಂದ್ರೆ ಆರ್ಟಿಕಲ್ಸ್ divided by PRIC. Remember this thing. Article divided by price. ವಸ್ತು divided by price into ಏನ್ರಿ ಪರ್ಸೆಂಟೇಜ್. ಇಷ್ಟು ಬೈ ಹ್ಯಾಟ್ ಮಾಡ್ರಿ. ಇಂತಹ ಪ್ಯಾಟರ್ನ್ ಕ್ವಶನ್ಗೆ ಜಸ್ಟ್ ರಿಮೆಂಬರ್ ದಿಸ್. ಮೇಲ್ಗಡೆ ವಸ್ತು ಬರೀರಿ, ಕೆಳಗಡೆ ಪ್ರೈಸ್. ವಸ್ತು ಎಷ್ಟಿದೆ ನೋಡ್ರಿ, 50. ಇಲ್ಲಿ ಬರೀರಿ 50 ಡಿವೈಡೆಡ್ ಬೈ ಪ್ರೈಸಿಂಗ್ ಎಷ್ಟಿದೆ, 160. ಇಲ್ಲಿ ಬರೀರಿ 160 ರೂಪಾಯಿಗೆ. ಇಂಟು ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಇದೆ, 20% ಬರಿಬೇಡ. 20% ವಾಟ್ ಈಸ್ ದೇರ್, ನಷ್ಟ. 20% ವಾಟ್ ಈಸ್ ದೇರ್ ಮೈ ಡಿಯರ್ ಫ್ರೆಂಡ್ಸ್, ಲಾಸ್. ಅಂದ್ರೆ 100ಗಿಂತ 20 ಕಡಿಮೆ, ಸೆಲ್ಲಿಂಗ್ ಪ್ರೈಸ್ 80%. ಲಾಸ್ ಅಂದ್ರೆ ಮೈನಸ್ ಮಾಡಬೇಕು. 100 ಮೈನಸ್ 20 ಎಷ್ಟು, 80%. ಸೊ ಇಲ್ಲಿ ಬರೀರಿ 80. ಸಪೋಸ್ 20% ಪ್ರಾಫಿಟ್ ಇದೆ, ಎಷ್ಟು ಬರೀಬೇಕು, 20% ಪ್ರಾಫಿಟ್ ಇಸ್ ದೇರ್, ಯು ಹ್ಯಾವ್ ಟು ರೈಟ್ 120. ಪ್ರಾಫಿಟ್ ಅಂದ್ರೆ 100 ಪ್ಲಸ್, ಲಾಸ್ ಮೀನ್ಸ್ 100 ಮೈನಸ್. ರಿಮೆಂಬರ್ ದಿಸ್. ನೆಕ್ಸ್ಟ್ ಸೆಂಟೆನ್ಸ್. ಓಕೆ, ಇದು ಆಗಿದೆ ಒಂದ್ಸಲ. ಈಗೇನ್ರಿ ಸರ್, ಇನ್ನೊಂದ್ಸಲ ಸೇಮ್ ಟು ಸೇಮ್. ಆರ್ಟಿಕಲ್ ಅಪಾನ್ ಪ್ರೈಸ್ ನೋಡ್ರಿ. 1540ಗೆ 10% ಲಾಭ ಪಡೆಯಲು ಎಷ್ಟು ಬಾಳೆಹಣ್ಣುಗಳನ್ನು ಮಾರಬೇಕು? ಇಂಗ್ಲಿಷ್ ಮೀಡಿಯಂ. ಹೌ ಮೆನಿ ಬನಾನಾಸ್, ಹೌ ಮೆನಿ ಬನಾನಾಸ್ ಅಂದ್ರೆ ಎಷ್ಟು ವಸ್ತು, ವಸ್ತು ಗೊತ್ತಿಲ್ಲ. ಸೊ ವಸ್ತುಗೆ ಏನ್ ಮಾಡ್ರಿ, ಎಕ್ಸ್ ಇಡ್ರಿ. ಎಷ್ಟು ವಸ್ತು ಗೊತ್ತಿಲ್ಲ. ಓಕೆ, ಎಷ್ಟು ರುಪೀಸ್ಗೆ, 1540. ಇಲ್ಲಿ ಬರೀರಿ 1540. ಎಕ್ಸ್ ವಸ್ತು 1540. ಏನಾಗಬೇಕು, 10% ಏನಾಗಬೇಕು, ಲಾಭ. 10% ಲಾಭ ಅಂದ್ರೆ ಎಷ್ಟ್ರಿ ಪ್ರೈಸ್, ಪರ್ಸೆಂಟೇಜ್ 100 ಪ್ಲಸ್ 10. ಎಷ್ಟು ಬರೀಬೇಕು, 110. ರಿಮೆಂಬರ್ ದಿಸ್. ವಸ್ತು 50 ಬಾಳೆಹಣ್ಣು 160 ರೂಪಾಯಿ. ಸೊ ಏನಾಗಿದೆ, 20% ಲಾಸ್. 100 ಮೈನಸ್ 20, 80. ಎಷ್ಟು ವಸ್ತು ಗೊತ್ತಿಲ್ಲ, ಎಷ್ಟು ವಸ್ತು ವಿ ಹ್ಯಾವ್ ಟು ಫೈಂಡ್ ಇಟ್. ನಂಬರ್ ಆಫ್ ಆರ್ಟಿಕಲ್ಸ್ ವಿ ಹ್ಯಾವ್ ಟು ಫೈಂಡ್. ಹೌ ಮೆನಿ ಬನಾನಾಸ್ ಮೀನ್ಸ್ ಆರ್ಟಿಕಲ್ಸ್ ಐ ಡೋಂಟ್ ನೋ, ಬಟ್ ಪ್ರೈಸಿಂಗ್ ಗೊತ್ತಿದೆ. 1540 ಇಂಟು ಎಷ್ಟು ಶೇಕಡ ಬೇಕು, 10% ಲಾಭ. 100 ಪ್ಲಸ್ 10, 110. 10% ನಷ್ಟ ಅಂದ್ರೆ 90.
ಲಾಭ ಅಂದ್ರೆ ಪ್ಲಸ್. ಸಿಂಪ್ಲಿಫೈ ಸರ್ ಹೆಂಗ್ ಸಿಂಪ್ಲಿಫೈ ಮಾಡ್ಬೇಕು ನೋಡ್ರಿ. 80 1 80, 82 ಇದು ಈ 0 ರಿಂದ ಈ 0 ಕ್ಯಾನ್ಸಲ್ ಮಾಡ್ರಿ. 11 1 11, 11 1 11, 11 4 44. ಸರ್ ನೆಕ್ಸ್ಟ್ ಏನ್ರಿ, ಈ 2ರಿಂದ ಈ ಸಂಖ್ಯೆ ಕಡಿತ ಆಗುತ್ತೆ, ಡಿವೈಡ್ ಮಾಡ್ರಿ. 2 1 2 7 ಈ ಸಿಂಪಲ್ ಇದೆ. ಆಮೇಲೆ ಏನ್ರಿ, ಎಕ್ಸ್ ಬೇಕು ನಮ್ಗೆ ನೋಡ್ರಿ. ವಾಟ್ ಈಸ್ ರಿಮೈನಿಂಗ್ 50 ಇಸ್ ಈಕ್ವಲ್ ಟು ಎಕ್ಸ್ ಅಪಾನ್ 7. ಈ ಸಂಖ್ಯೆಗೆ ಆ ಕಡೆ ಹಾಕ್ರಿ. 7 5 7 5 35. 7 5 ಎಷ್ಟಿದೆ 35. ಆಮೇಲೆ 0. ಎಕ್ಸ್ ಇಸ್ ಈಕ್ವಲ್ ಟು ದಿಸ್, ಆಪ್ಷನ್ ನಂಬರ್ 1. ರಿಮೆಂಬರ್ ದಿಸ್. ಯಾವಾಗೂ ನೀವು ನೋಡಿರಿ ಇಂತಹ ಪ್ಯಾಟರ್ನ್ ಕ್ವಶನ್, ಮಾಡಿಫೈಡ್ ಕ್ವಶನ್ಸ್, ಯು ಕ್ಯಾನ್ ಯೂಸ್ ದಿಸ್ ಟೆಕ್ನಿಕ್ ಟು ಸಾಲ್ವ್ ದ ಕ್ವಶನ್. ಸೊ ಈಸಿ ಆಗುತ್ತೆ. ಪಾಸ್ ಮಾಡ್ರಿ, ಸರಿಯಾಗಿ ಅರ್ಥ ಮಾಡ್ರಿ ಅಂಡ್ ನೋಟ್ ಡೌನ್ ಮಾಡ್ರಿ. ಮತ್ತೆ 2 ಸಲ ನೋಡ್ರಿ, ಯು ವಿಲ್ ರಿಮೆಂಬರ್. ಮುಂದಿನ ಕ್ವಶನ್ 23ನೇ ಸಿಂಪಲ್ ಕ್ವಶನ್ ಇದೆ. 2 ಡಿಸ್ಕೌಂಟ್ 50 ಎಷ್ಟಕ್ಕೆ ಸಮಾನ? ಸಿಂಪಲ್. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿ ನಿಮ್ಗೂ ಆ ಫಾರ್ಮುಲಾ, ಆ ಟೈಪ್ ಫಾರ್ಮುಲಾ ಯೂಸ್ ಮಾಡ್ರಿ ಇಲ್ಲಿ, ನೋ ಪ್ರಾಬ್ಲಮ್. ಸರ್ a ಪ್ಲಸ್ ಬಿ ಪ್ಲಸ್ ಎ ಬಿ ಡಿವೈಡೆಡ್ ಬೈ 100. ಓಕೆ, ಬಟ್ ಡಿಸ್ಕೌಂಟ್ ಅಂದ್ರೆ ಏನ್ರಿ, ರಿಯಾಯಿತಿ ಅಂದ್ರೆ ಮೈನಸ್. ಸೊ ರಿಯಾಯಿತಿ ಮೀನ್ಸ್ ಡಿಸ್ಕೌಂಟ್ ಮೀನ್ಸ್ ಮೈನಸ್. -50 -50, ಮೈನಸ್ ಇಂಟು ಮೈನಸ್, ಈ ಕಡೆ ಇಂಟು ಮಾಡಬೇಕು. ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್. ಸೊ 2 ಇಂಟು ಮಾಡ್ರಿ, ಈಗ ಇಂಟು ಮಾಡಬೇಕು ಇಲ್ಲಿ. 50 ಇಂಟು ಮಾಡ್ರಿ, ಡಿವೈಡೆಡ್ ಬೈ 100. ಇದು ಎಷ್ಟಾಗಿದೆ, 100 ಆಗಿದೆ. ಅಂಡ್ ದಿಸ್ 0 0 0 0, 5 5 25. ಈ 2 ಸಂಖ್ಯೆ ಮೈನಸ್ ಮಾಡ್ರಿ, -75. -75% ನಮ್ದು ಆನ್ಸರ್ ಫಾರ್ ದ ಕ್ವಶನ್, ಆಪ್ಷನ್ ನಂಬರ್ 2. ಇದು ಬೇಡ ಅಂದ್ರೆ ಮೆಥಡ್ ನಂಬರ್ 2 ಯೂಸ್ ಮಾಡ್ರಿ. ಸರ್ ಮೆಥಡ್ ನಂಬರ್ 2 ಏನಿದೆ, ರೇಷಿಯೋ ಟೆಕ್ನಿಕ್ ಯೂಸ್ ಮಾಡ್ರಿ. 50% ಅಂದ್ರೆ ಎಲ್ಲರಿಗೆ ಗೊತ್ತಿದೆ. 50% ಅಂದ್ರೆ 1/2. 1/2 ಅಂದ್ರೆ 2 ರೂಪಾಯಿದ ವಸ್ತು ಇದೆ, 1 ರೂಪಾಯಿ ಮೈನಸ್ ಡಿಸ್ಕೌಂಟ್ ಆಗಿ ಎಷ್ಟಕ್ಕೆ ಹೋಗುತ್ತೆ, ಇದು 1 ರೂಪಾಯಿ. ಇದರ ಸೇಮ್ 2 ರೇಷಿಯೋ 1. 2 2 4, 1 1 1. ಈ ಕಡೆಯಿಂದ ಸಂಖ್ಯೆ ಅಂದ್ರೆ MRP ಅಂಡ್ MP ನಮೂದಿದ ಬೆಲೆ. ಈ ಕಡೆಯಿಂದ ಸಂಖ್ಯೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್. 4 ರೂಪಾಯಿದು ಪೆನ್ ಇದೆ, 1 ರೂಪಾಯಿಗೆ ಮಾರಬೇಕು. ಸೊ ಟೋಟಲ್ ಎಷ್ಟು ಕಡಿಮೆ, 3. ಸೊ 3 ರೂಪಾಯಿ ಡಿಸ್ಕೌಂಟ್. 3 ಅಪಾನ್ ಹಿಂದಿನ ಸಂಖ್ಯೆ 4 ಇಂಟು 100. 3/4 ಇಂಟು 100 ಅಂದ್ರೆ 75% ಡಿಸ್ಕೌಂಟ್. ಇದು 2ನೇ ಮೆಥಡ್. ಎಲ್ಲಿ ಯೂಸ್ ಮಾಡಬೇಕು 2ನೇ ಮೆಥಡ್? 3 ಡಿಸ್ಕೌಂಟ್ ಕೊಟ್ಟಾರ, 4 ಡಿಸ್ಕೌಂಟ್ ಕೊಟ್ಟಾರ, 2ನೇ ಮೆಥಡ್ ಯೂಸ್ ಮಾಡ್ರಿ. ಓಕೆ, ಬರೀ 2 ಡಿಸ್ಕೌಂಟ್ ಕೊಟ್ಟಾರ ಅಂದ್ರೆ ಅಷ್ಟ, ಯು ಕ್ಯಾನ್ ಗೋ ವಿತ್ ದಿಸ್. ಬಟ್ 3 ಡಿಸ್ಕೌಂಟ್ ಸರ್ ಕೊಟ್ಟಾರ ಅಂದ್ರೆ ಕಂಪಲ್ಸರಿ ಏನ್ ಮಾಡ್ರಿ, 2ನೇ ಮೆಥಡ್ಗೆ ಹೋಗ್ರಿ. ಈ ಕ್ವಶನ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು, ವಾಟ್ ಇಸ್ ದ ಆನ್ಸರ್. ಕಮೆಂಟ್ ಮಾಡ್ರಿ. ಮೆಥಡ್ ನಂಬರ್ 2 ಯೂಸ್ ಮಾಡ್ರಿ. ಮುಂದಿನ ಕ್ವಶನ್, 25% of 20% of a number is equal to 250. What is 35% of that number? Okay. ಸೊ ಯಾವಾಗ ಇಂಥ ಕ್ವಶನ್ ಏನು ಕೊಟ್ಟಾರ, ಸೆಂಟೆನ್ಸ್ಗೆ ಡಿಕೋಡ್ ಮಾಡಬೇಕು. ಸೆಂಟೆನ್ಸ್ಗೆ ಡಿಕೋಡ್ ಮಾಡಬೇಕು. ಹೆಂಗ್ ಡಿಕೋಡ್ ಮಾಡಬೇಕು ನೋಡ್ರಿ. ಒಂದು ಸಂಖ್ಯೆಯ, ಆ ಸಂಖ್ಯೆ ನನಗೆ ಗೊತ್ತಿಲ್ಲ. ಸೊ ಆ ಸಂಖ್ಯೆಗೆ ಏನ್ ತಗೋರಿ, ಎಕ್ಸ್ ತಗೋರಿ. ಎಷ್ಟು, ಎಕ್ಸ್. ಆ ಸಂಖ್ಯೆಯ 20%, ಆ ಸಂಖ್ಯೆಯ 20%. ಓಕೆ, 20% ನ ಮತ್ತೆ 25% ಎಷ್ಟಕ್ಕೆ ಸಮಾನ ಇದೆ ಹೇಳ್ರಿ. ಸರ್ ಇಟ್ ಈಸ್ ಈಕ್ವಲ್ ಟು 250. ಇದು 250ಗೆ ಸಮಾನ. ಆ ಸಂಖ್ಯೆಯ 35% ಎಷ್ಟು? ಫಸ್ಟ್ ಆಫ್ ಆಲ್ ಆ ಸಂಖ್ಯೆ ಅಂದ್ರೆ ಎಕ್ಸ್ ಎಷ್ಟಿದೆ ಅದು ಫೈಂಡ್ ಮಾಡಬೇಕು. ಸೊ ಹೆಂಗ್ ಸಾಲ್ವ್ ಮಾಡ್ತೀರಿ ನೋಡ್ರಿ. 25 1 25, 25 ಇಂಟು 0 ಕ್ಯಾನ್ಸಲ್. ಈ ಕಡೆಯಿಂದ ಆ ಕಡೆ ಕ್ಯಾನ್ಸಲ್ ಮಾಡಬಹುದು. 21 20, 25 ಎಷ್ಟಿದೆ? ಸೊ ಏನಿಲ್ಲ, ಈ ಕಡೆ ಏನಿದೆ, ಎಕ್ಸ್ ಅಪಾನ್ 5 ಇಂಟು 100 500 ಇಸ್ ಈಕ್ವಲ್ ಟು 10. ಆ ಕಡೆ ಕಳಿಸ್ರಿ. ಎಕ್ಸ್ ಇಸ್ ಈಕ್ವಲ್ ಟು 500 ಇಂಟು 10 5000. ಎಷ್ಟ್ರಿ, 5000. ಆ ಸಂಖ್ಯೆ ಎಷ್ಟಿದೆ ಅಂದ್ರೆ 5000 ಹೇಳಬೇಕು. ಬಟ್ ಕ್ವಶನ್ ಅದು ಇಲ್ಲ. ಕ್ವಶನ್ ಏನಿದೆ ಮೈ ಡಿಯರ್ ಫ್ರೆಂಡ್ಸ್, ಆ ಸಂಖ್ಯೆಯ 35% ಏನಿದೆ, ಈ ಸಂಖ್ಯೆ ಏನಿದೆನಾ ಆ ಸಂಖ್ಯೆಯ 35% ನೀವು ಹೇಳಬೇಕು. ಇಂಟು 35 ಹಾಕ್ರಿ, ಇಲ್ಲೇ 35%. ಈ ಸಂಖ್ಯೆಯ 35%. ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 50 ಇಂಟು 35 ಮಾಡ್ರಿ, 175 and 1 0. 175 0 ನಮ್ದು ಆನ್ಸರ್. ಸೊ ದಿಸ್ ವಾಸ್ ಅಗೇನ್ ಪರ್ಸೆಂಟೇಜ್, ಈಸಿ ಲೆವೆಲ್ ಕ್ವಶನ್ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್, ಇದು ಎಲ್ಲಿ ಇದು ಕೇಳ್ತಾರೆ ನಿಮ್ಗೂ, ಡಿಸ್ಆನೆಸ್ಟ್ ಶಾಪ್ ಕೀಪರ್. ಐ ಥಿಂಕ್ ಎಸ್, ಡಿಸ್ಆನೆಸ್ಟ್ ಶಾಪ್ ಕೀಪರ್. ಹಿ ಈಸ್ ಸೆಲ್ಲಿಂಗ್ ಅಟ್ 16% ಲಾಸ್ ಅಟ್ 750. ಬಟ್ ಈ ಪ್ರಶ್ನೆಗೆ ಬಿಫೋರ್ ದಿಸ್ ಕ್ವಶನ್, ಇದಕ್ಕಿಂತ ಮೊದಲು ಸ್ವಲ್ಪ ಈಸಿ ಲೆವೆಲ್ ಇಂಥ ಕ್ವಶನ್ ಮಾಡೋಣ. ಆಮೇಲೆ ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಕ್ವಶನ್. ನೋಡ್ರಿ, ಇದು ಈಸಿ ಲೆವೆಲ್ ಕ್ವಶನ್ ಇದೆ. ಯಾಕ್ರಿ, ಫಸ್ಟ್ ಈಸಿ ಲೆವೆಲ್ ಮಾಡೋಣ, ಆಮೇಲೆ ಮತ್ತೆ ಅದೇ ಕ್ವಶನ್ ಲಾಸ್ಟ್. ಏನಿದೆ ಪ್ರಶ್ನೆ ನೋಡ್ರಿ. ಒಬ್ಬ ವ್ಯಾಪಾರಿ 250 ಗ್ರಾಮ್ ಬದಲು 225 ಗ್ರಾಮ್ ತೂಕ ಏನ್ರಿ ಅವರು ಕೊಡ್ತಾರ. ಅವನ ಲಾಭದ ಶೇಕಡ ಎಷ್ಟಿದೆ?
ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ಎಲ್ಲರಿಗೆ ಗೊತ್ತಿದೆ, ಇದು ಅಪ್ರಮಾಣಿಕ ವ್ಯಾಪಾರಿ, ಡಿಸ್ಆನೆಸ್ಟ್ ಶಾಪ್ ಕೀಪರ್. ಡಿಸ್ಆನೆಸ್ಟ್ ಶಾಪ್ ಕೀಪರ್ ಯಾರು ಇದು ಗಡ್ಬಡಿ ಮಾಡ್ತಾರೆ ಅಂದ್ರೆ ಆ ಫಾರ್ಮುಲಾ ಪ್ರಾಫಿಟ್ ಪರ್ಸೆಂಟೇಜ್ಗೆ ಬೈಹಾಟ್ ಮಾಡ್ರಿ. ಏನಿದೆ ಫಾರ್ಮುಲಾ? ಲಾಭದ ಶೇಕಡಾವಾರು ಅಂದ್ರೆ ಪ್ರಾಫಿಟ್ ಅಪಾನ್ ಫಾಲ್ಸ್ ವೇಟ್. ಏನ್ರಿ ಸರ್? ಫಾಲ್ಸ್ ವೇಟ್ ಇಂಟು 100. ಫಾಲ್ಸ್ ವೇಟ್, ಫಾಲ್ಟಿ ವೇಟ್. ಅವರಿಗೆ ಲಾಭ ಎಷ್ಟಾಗಿದೆ? ಇಲ್ಲಿಂದ ಇಲ್ಲಿ ಅವರಿಗೆ ಲಾಭ ಆಗಿದೆ ಟೋಟಲ್ 25 ಲಾಭ. He is getting, my dear friends, 25 profit. ಯಾಕಂದ್ರೆ instead of this he gave only 225. Instead of 250 gram he only gave 225 to the customer. 25 ಕಡಿಮೆ ಕೊಟ್ಟಾರ. 25 ಅವರಿಗೆ ಏನಾಗಿದೆ? ಅವ್ರದ್ದು ಕಿಶೆಯಲ್ಲಿ ಹೋಗಿದೆ, ಅಂದ್ರೆ ಅವರಿಗೆ ಲಾಭ ಆಗಿದೆ. ಫಾಲ್ಸ್ ವೇಟ್ ಕಸ್ಟಮರ್ಗೆ ಎಷ್ಟು ಕೊಟ್ಟಾರ? ಕಸ್ಟಮರ್ಗೆ ಕೊಟ್ಟಾರ ಕಡಿಮೆ ವಜನ್. ಸೊ ಕಸ್ಟಮರ್ಗೆ ಕೊಟ್ಟಾರ ಫಾಲ್ಟಿ ವೇಟ್ ಅಂದ್ರೆ 225. ಕಸ್ಟಮರ್ ಇಷ್ಟು ಕೇಳಾರ, ಗಿವ್ ಮೀ 250 ಗ್ರಾಮ್ಸ್. ಏನ್ರಿ ಏನ್ ಬೇಕು ನಿಮ್ಗೂ? ನೀವು ಕಸ್ಟಮರ್, ನೀವು ಗಿವ್ ಮೀ 250 ಗ್ರಾಮ್ ಕ್ಯಾಶ್ಯೂ. ಓಕೆ, ಕ್ಯಾಶ್ಯೂ ಕಾಜು. ಬಟ್ ಅವ್ರು ನಿಮ್ಗೂ ಕೊಟ್ಟಾರ ಎಷ್ಟು? 225. 25 ಅವರಿಗೆ ಪ್ರಾಫಿಟ್ ಆಗಿದೆ. ಫಾಲ್ಸ್ ವೇಟ್ ಅಂದ್ರೆ ನಿಮ್ಗೂ ಎಷ್ಟು ಕೊಟ್ಟಾರ? 225. ಕಸ್ಟಮರ್ಗೆ ಏನು ಕೊಟ್ಟಾರ ಅದ ಕೆಳಗಡೆ ಬರೀರಿ 225 into 100. 25 ones are 25 nines are 1/9 ಅಂದ್ರೆ ಎಷ್ಟು? 1/9 ಪರ್ಸೆಂಟೇಜ್ ಅಲ್ಲಿ ಗೊತ್ತಿರಬೇಕು. 11.11%. 11.11%. Quality weight you have to write at the down. So this you should remember. False weight you have to remember. ಒಂದೊಂದ್ಸಲ ಇದು ಪರ್ಸೆಂಟೇಜ್ ಅಲ್ಲಿ ಕೊಡ್ಬಹುದು. ಏನ್ರಿ ಸರ್? 20% ಕಡಿಮೆ ಕೊಟ್ಟಾರ. ಆ ಕೇಸಲ್ಲಿ ಏನ್ ಮಾಡ್ತೀರಿ? ಅಸ್ಯೂಮ್ ಟೋಟಲ್ ಆಸ್ 100 ಗ್ರಾಮ್ಸ್. 20% ಕಡಿಮೆ ಅಂದ್ರೆ 80. ಆಮೇಲೆ 20 ಪ್ರಾಫಿಟ್ ಡಿವೈಡೆಡ್ ಬೈ 80 ಇಂಟು 100. ಸಪೋಸ್ ಈ ರೀತಿ ಗ್ರಾಮ್ಸ್ ಕೊಡ್ಲಿಲ್ಲ, ಇಫ್ ದೇ ಆರ್ ಗಿವಿಂಗ್ ಸಮಥಿಂಗ್ ಲೈಕ್ ದಿಸ್, ಮೈ ಡಿಯರ್ ಫ್ರೆಂಡ್ಸ್, a shopkeeper, dishonest shopkeeper is giving 20% less quantity. What is the profit percentage? ಆ ಕೇಸ್ನಲ್ಲಿ 20 ಅವರಿಗೆ ಲಾಭ ಆಗಿದೆ ಬರೀರಿ, ಡಿವೈಡೆಡ್ ಬೈ ಫಾಲ್ಸ್ ವೇಟ್ ಅಂದ್ರೆ ಸಪೋಸ್ ಅಸ್ಯೂಮ್ ಮಾಡ್ರಿ 100 ಇದೆ ಟೋಟಲ್ ಇದೆ, ನಿಮ್ಗೂ ಎಷ್ಟು ಕೊಟ್ಟಾರ? 20 ಕಡಿಮೆ ಅಂದ್ರೆ ನಿಮ್ಗೂ ಎಷ್ಟು ಕೊಟ್ಟಾರ? 80. 80 ಇಲ್ಲೇ ಬರಿಬೇಕು. ಮುಂದಿನ ಕ್ವಶನ್. ಓಕೆ, 1 ಮಿನಿಟ್, ಇನ್ನೊಂದು ಕ್ವಶನ್ ಐತಿಲ್ಲ. ಓಕೆ, ಇದು ಕ್ವಶನ್ ಮಾಡೋಣ ಈಗ. ಬ್ಯಾಕ್ ಟು ದಿಸ್ ಕ್ವಶನ್. ಕಮ್ ಆನ್ ದಿಸ್ ಕ್ವಶನ್ ಅಗೇನ್. ಒಬ್ಬ ವ್ಯಾಪಾರಿ 16% ನಷ್ಟದಲ್ಲಿ ಮಾರ, ಅಂದ್ರೆ ಹಂಗ ಹೇಳ್ತಾರ ಅವ್ರು. ಏನ್ ಹೇಳ್ತಾರ ಕಸ್ಟಮರ್ಗೆ? ನೋಡ್ರಿ ನನ್ಗೆ 16% ಲಾಸ್ ಆಗಿದೆ. ಐ ಆಮ್ ಗೆಟಿಂಗ್, ಮೈ ಡಿಯರ್ ಫ್ರೆಂಡ್, 16% ಲಾಸ್. ಲೈಕ್ ದಿಸ್ ಈಸ್ ಟೆಲಿಂಗ್. ಬಟ್ he is giving 750 gram in place of 1 kg. Okay, ಎಷ್ಟು ಕೊಟ್ಟಾರ? Find his profit percentage. There are two methods to solve this question. There are two methods. One ಅಂದ್ರೆ ರೇಷಿಯೋ ಮೆಥಡ್, ಇನ್ನೊಂದು ಅಂದ್ರೆ ಡೈರೆಕ್ಟ್ಲಿ ಅಸಂಪ್ಷನ್ ಮೆಥಡ್. ರೇಷಿಯೋ ಟೆಕ್ನಿಕ್ ಹೇಳ್ತೀನಿ ನಾನು. ಏನ್ ಮಾಡ್ಬೇಕು ನೋಡ್ರಿ. ಪ್ರೈಸಿಂಗ್, ಓಕೆ, CP SP ಹಂಗ್ ಬರೀರಿ. ಕಸ್ಟಮರ್ ಕೇಳ್ತಾರೆ ಏನ್ರಿ? 100 ಕೊಡ್ರಿ. ಓಕೆ, 100 ಕೊಡ್ರಿ. ಅವ್ರು ಏನ್ ಹೇಳ್ತಾರೆ? ಐ ಆಮ್ ಆಲ್ರೆಡಿ ಸೆಲಿಂಗ್ ಯು ಆಟ್ 16% ಲಾಸ್. ನಿಮಗೂ 100 ರೂಪಾಯಿದ ವಸ್ತು ಇದೆ, ನಿಮಗೂ ನಷ್ಟ 16% ನಷ್ಟ ಮಾಡಿ ನಿಮಗೂ 84 rupeesಗೆ ಐ ಆಮ್ ಗಿವಿಂಗ್. ವಾಟ್ ಹಿ ಇಸ್ ಟೆಲಿಂಗ್? ಐ ಆಮ್ ಗಿವಿಂಗ್ ಯು ಆಟ್ ಲೆಸ್ ಪ್ರೈಸ್. 100 ರೂಪಾಯಿದ ವಸ್ತು ಇದೆ, ನಂದು ನಷ್ಟ ಆಗಿದೆ ಎಷ್ಟು? 16% ನಷ್ಟ, ತಗೋರಿ 84ಗೆ, ಹೀಗೆ ಹೇಳತ್ತಾರ. ಬಟ್ ಇನ್ನೊಂದು ಏನಿದೆ ಹ್ಯಾಕ್? 750 ಗ್ರಾಮ್ ಇನ್ ಪ್ಲೇಸ್ ಆಫ್ 1 kg. ಕಸ್ಟಮರ್ ಎಷ್ಟು ಕೇಳ್ಯಾರ? 1000 grams. Customer is asking how much, my dear friends? 1000. But 1000 ಕೊಡ್ಲಿಲ್ಲ, ಅವ್ರಿಗೆ ಎಷ್ಟು ಕೊಟ್ಟಾರ? 750 grams. ಈಗ ನೋಡ್ರಿ, ಕಸ್ಟಮರ್ is asking 1000 grams. Okay, but he is selling how much, my dear friends? He is selling 750 grams. Okay, this is what, my dear friends, quantity. ಇದು ಏನಿದೆ? ಕ್ವಾಂಟಿಟಿ. ಪ್ರೈಸಿಂಗ್ ಏನಿದೆ? 100 ರೂಪಾಯಿದ ವಸ್ತು 16 ಲಾಸ್ ಅಂದ್ರೆ he is selling at 84 rupees. ಬಟ್ ಕ್ವಾಂಟಿಟಿದಲ್ಲಿ ಕಸ್ಟಮರ್ಗೆ he is giving less. ಪ್ರೈಸ್ ಅಂಡ್ ಕ್ವಾಂಟಿಟಿ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ನಿಮ್ಗೂ ಗೊತ್ತಿದೆ, ಹಳೆ ವಿಡಿಯೋಸ್ ಅಲ್ಲಿ ಬಹಳ ಹೇಳಿ ನಿಮ್ಗೂ. ಈ ಅನುಪಾತ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? ವಾಟ್ ಈಸ್ ದ ರೇಷಿಯೋ? ಸೊ ನೋಡ್ರಿ, 250 ಡಿವೈಡ್ ಮಾಡೋಣ. 254 254 ಅಂಡ್ 253 4:3 ಇದೆ. ಕ್ವಾಂಟಿಟಿ ರೇಷಿಯೋ ಇದೆ 4 ಜಾಗೆಯಲ್ಲಿ 3 ಕೊಡುದು. ಓಕೆ, ಫಾರ್ ಎಕ್ಸಾಂಪಲ್
ನೀವು ಫ್ರೂಟ್ ಶಾಪ್ದಲ್ಲಿ ಹೋಗಿರಿ, 4 ಫ್ರೂಟ್ಸ್ ಕೊಡ್ರಿ, ಅವ್ರಿಗೆ ಲಾಭ ಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ, 3 ಕೊಡ್ತಾರೆ, ಸ್ವಲ್ಪ ಕಡಿಮೆ ಕೊಡ್ತಾರೆ. ಸೊ ಕ್ವಾಂಟಿಟಿ ಅಂಡ್ ಪ್ರೈಸಿಂಗ್ ನೀವೇನ್ ಮಾಡ್ಬೇಕು, ಉಲ್ಟಾ ಮಾಡ್ಬೇಕು. ಇಲ್ಲೇ 4:3 ಇದೆ, ನೀವು ಪ್ರೈಸ್ ನಲ್ಲಿ ಏನ್ ಬರೀಬೇಕು, ವೈಲ್ ರೈಟಿಂಗ್ ದ ಪ್ರೈಸ್ ನೀವು ಉಲ್ಟಾ ಬರೀರಿ, 3:4 ಬರೀರಿ. ಇದು ಉಲ್ಟಾ ಬರೀಬೇಕು, ದಿಸ್ ನಂಬರ್ ದಿಸ್ ಸೈಡ್ ಅಂಡ್ ದಿಸ್ ನಂಬರ್ ದಿಸ್ ಸೈಡ್. ಇಲ್ಲಿ ಬರೀರಿ 3 ಇಲ್ಲಿ ಬರೀರಿ 3:4. ಸೊ ದಿಸ್ ಯು ಶುಡ್ ರಿಮೆಂಬರ್. ಕ್ವಾಂಟಿಟಿ ಎಷ್ಟು ಕೊಟ್ಟಾರನ ಅದು ಉಲ್ಟಾ ಬರೀರಿ ಅಂಡ್ ನಾವು ಮಿಕ್ಸ್ ಮಾಡ್ರಿ ಎರಡು. 100 into 3 300, 84 into 4 4 4s are 16, 4 8s are 32 33. 300 ರೂಪಾಯಿದ ವಸ್ತು 336 ರೂಪಾಯಿಗೆ ನಾವು ಫಾರ್ಗೆಟ್ ದಿಸ್, ಆಲ್ರೆಡಿ ಎಕ್ಸ್ಚೇಂಜ್ ಮಾಡಿರಿ. ಎಲ್ಸ್ ಏನ್ ಮಾಡ್ರಿ, ಇದು ಇಷ್ಟು ಟೈಮ್ ವೇಸ್ಟ್ ಬೇಡ ಅಂದ್ರೆ ಅಲ್ಲೇ ಉಲ್ಟಾ ಬರೀರಿ. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ವೈಲ್ ರೈಟಿಂಗ್ ಇಲ್ಲೇ ಬರೀರಿ 1750, ಇಲ್ಲೇ ಬರೀರಿ, ಉಲ್ಟಾ ಬರೀಬೇಕು. ಬಟ್ ನಾವು ಸಿ ಹಿಯರ್ ಹಿ ಇಸ್ ಗೆಟಿಂಗ್ 36 rupees ಪ್ರಾಫಿಟ್. ಲಾಭದ ಶೇಕಡಾವಾರು ಎಷ್ಟಿದೆ, 36 divided by 300. ಯಾಕ್ರಿ, CP is there, cost price, profit percentage, profit upon CP into 100. 100 cancel, 3 1 3 3 1 3 2 12% ನಮ್ದು ಆನ್ಸರ್ ಆಪ್ಷನ್ ನಂಬರ್. ದಿಸ್ ಯು ಶುಡ್ ರಿಮೆಂಬರ್. ಇದು ನಿಮಗೂ ಗೊತ್ತಿರಬೇಕು. ಎಸ್, ದೇ ಕ್ಯಾನ್ ಆಸ್ಕ್ ಅಂಡ್ ಇಟ್ ಈಸ್ ಬಿನ್ ಆಸ್ಕ್ಡ್ ಇನ್ 2023. ಮೆನಿ ಟೈಮ್ಸ್ ದೇ ಆರ್ ಆಸ್ಕಿಂಗ್ ದಿಸ್ ಕೈಂಡ್ ಆಫ್ ಕ್ವಶನ್. ಮುಂದಿನ ಕ್ವೆಶನ್ ನೀವು ನೋಟ್ ಡೌನ್ ಮಾಡಲಿಲ್ಲ ಅಂದ್ರೆ ಪಾಸ್ ಮಾಡ್ರಿ, ಸರಿಯಾಗಿ ಅರ್ಥ ಮಾಡ್ರಿ, ಇನ್ನೊಂದ್ಸಲ ನೋಡ್ರಿ. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ 28ನೇ ಪ್ರಶ್ನೆ. Book seller mark the price of a book 30% above the CP. If he gives 20% discount on the MRP, what is his profit or loss percentage? Here clear ಇದು where they ask CRPF constable exam. ಈಗ ನಿಮ್ದು ಕ್ವಶನ್ ಸರ್ ಯಾಕೆ ಕಾನ್ಸ್ಟೇಬಲ್ ನೋಡ್ರಿ, ಸೇಮ್ ಕ್ವಶನ್ SSC GD ದಲ್ಲಿ ಇದೆ. ಓಕೆ, ಒನ್ ಐ ವಿಲ್ ಸಾಲ್ವ್, ನೆಕ್ಸ್ಟ್ ಕ್ವಶನ್ ನೀವು ಹೇಳಬೇಕು. ನೋಡ್ರಿ ಏನಿದೆ, a book seller mark the price of a book 30% above the CP, he is giving 20% discount. ಏನ್ ಬರೀರಿ, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಐ ಟೋಲ್ಡ್ ಯು ದ ಕಾನ್ಸೆಪ್ಟ್, ಎಲ್ಲರಿಗೆ ಬಹಳ ಸಲ ಹೇಳಿ ನಿಮ್ಗೆ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕಾನ್ಸೆಪ್ಟ್. ಸಿ ಅಂದ್ರೆ ಏನ್ರಿ, CP, M ಅಂದ್ರೆ MP, S ಅಂದ್ರೆ SP. 100 ರೂಪಾಯಿದ ವಸ್ತು ಇದೆ. ಫಸ್ಟ್ ಆಫ್ ಆಲ್ 30% above it the CP, he is marking at 130. 100 plus 30 130. ಆಮೇಲೆ ಕಸ್ಟಮರ್ಗೆ he is giving 20% ಡಿಸ್ಕೌಂಟ್. ಇತರ ಮೇಲೆ 20% ಡಿಸ್ಕೌಂಟ್. ಡಿಸ್ಕೌಂಟ್ ಸರ್ 10% ಎಷ್ಟು, 13 13 13 26 ಕಡಿಮೆ ಮಾಡಬೇಕು. ಸೊ 10% is 13 and 20% means 13 plus 13 26. ಸೊ 26 ಕಡಿಮೆ ಮಾಡ್ರಿ. ಇದು ಎಲ್ಲ ಬೇಡ ಅಂದ್ರೆ ಡೈರೆಕ್ಟ್ಲಿ 20% ಡಿಸ್ಕೌಂಟ್ ಅಂದ್ರೆ 80%. 80% ತೆಗೀರಿ. 13 8s 13 8s ಎಷ್ಟು, 104. 13 8s ಎಷ್ಟು, 104. ಯು ಕ್ಯಾನ್ ಲೈಕ್ ಡೂ ಲೈಕ್ ದಟ್. ಎಲ್ಸ್ ಮೈನಸ್ ಮಾಡ್ರಿ, 130 minus 26 ಎಷ್ಟು, 10. 100 ರೂಪಾಯಿದ ವಸ್ತು ಇದೆ. ಎಷ್ಟಕ್ಕೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಿದೆ, 104. 100 ರೂಪಾಯಿದ ವಸ್ತು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಿದೆ, 104. ಲಾಭ ಎಷ್ಟಾಗಿದೆ ಅವ್ರಿಗೆ ಸರ್, ಮೈ ಡಿಯರ್ ಫ್ರೆಂಡ್ಸ್, ಲಾಭ ಅವ್ರದ 4%. ಏನಾಗಿದೆ ಇದು, ಲಾಭ. ದಿಸ್ ಇಸ್ ಪ್ರಾಫಿಟ್ ಪರ್ಸೆಂಟೇಜ್, 4%. ನಮ್ದು ಆನ್ಸರ್. ಸೊ CMS ಕಾನ್ಸೆಪ್ಟ್ ಯೂಸ್ ಮಾಡ್ರಿ, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಎಸ್, ಅರ್ಥ ಆಗಿದೆ? ಹಾ, ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವಶನ್, ನೀವೆಲ್ಲರೂ ಇದೇ ಪ್ಯಾಟರ್ನ್ ಇದೆ, ಅದೇ ಪ್ಯಾಟರ್ನ್ ನೀವೆಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು. ಕ್ವಶನ್ ನಂಬರ್ 29 ಹೋಮ್ವರ್ಕ್ ಎಷ್ಟಿದೆ ಆನ್ಸರ್ ಎಲ್ಲರೂ ಹೇಳಬೇಕು. ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ಮತ್ತೇನೇನ್ ಬೇಕು ನಿಮ್ಗೂ. ಎಸ್, ಇದು ಓಕೆ ಐತಿ, ಓಕೆ, 3 ಚಾಪ್ಟರ್ಸ್ ರಿವಿಷನ್. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ. ಕ್ಲಾಸಸ್ ಎಲ್ಲರಿಗೆ ಓಕೆ ಲೈಕ್ ಆಗಿದೆ ಅಂದ್ರೆ ಎಸ್, ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಅದೇ ಹೇಳಬೇಕು. ನೆಕ್ಸ್ಟ್ ಕ್ವಶನ್ ಎಲೆಕ್ಷನ್ ಕ್ವಶನ್ ಅಲ್ಲಿ. ಓಕೆ, ಈಗ ನೋಡ್ರಿ, 2 ಪಾರ್ಟೀಸ್ ಅದಾರ. ಆ 2 ಪಾರ್ಟೀಸ್ ಅಲ್ಲಿ 2 ಕ್ಯಾಂಡಿಡೇಟ್ಸ್ ಅದಾರ. ಒಂದು ಕ್ಯಾಂಡಿಡೇಟ್ಗೆ 58%. ಓಕೆ, ಒಬ್ಬ ಅಭ್ಯರ್ಥಿಗೆ 58%. ಇವರು ವಿನರ್. ಅಂದ್ರೆ ಲೂಸರ್ಗೆ ಎಷ್ಟು, ಎಸ್, ಇಲ್ಲಿಂದ ಸ್ಟೂಡೆಂಟ್ ನೀವು ಹೇಳ್ರಿ, ಲೂಸರ್ಗೆ ಎಷ್ಟು, ಇವರಿಗೆ 58 ಅಂದ್ರೆ ಇವರಿಗೆ 42, 42%. ಸಿಂಪಲ್ ಪ್ರಶ್ನೆ ಇದೆ ಇದು. ಓಕೆ, ಪಡೆದ ಈ ಅಭ್ಯರ್ಥಿಯು ಇಷ್ಟು ಮತಗಳ ಬಹುಮತದಿಂದ ಗೆಲ್ಲುತ್ತಾನೆ. ಬಹುಮತಗಿಂತ ಗೆಲ್ಲುತ್ತಾನೆ. ವಿನ್ಸ್ ಬೈ ಆರ್ ಲೂಸಸ್ ಬೈ. ಇಂತಹ ಯಾವಾಗ ನೋಡಿರಿ, ವಿನ್ಸ್ ಬೈ ನೋಡ್ರಿ, ವೇರ್ ಇಟ್ ಈಸ್, ವಿನ್ಸ್ ಬೈ ಎಲ್ಲಿದೆ ಕೊಟ್ಟಿಲ್ಲ, ಇಸ್ ಎಲೆಕ್ಟೆಡ್ ಬೈ ಮೆಜಾರಿಟಿ ಆಫ್.
ಎಲೆಕ್ಟೆಡ್ ಅಂದ್ರೆ ವಿನ್ಸ್ ಬೈ, ಇಷ್ಟು ಜಾಸ್ತಿ ತಗೊಂಡಾರ. ಸೊ ವೆನ್ ಎವರ್ ದಿಸ್ ಇಸ್ ಗಿವನ್ ವಿನ್ಸ್ ಬೈ ಲೂಸಸ್ ಬೈ ಮೈನಸ್ ಮಾಡಬೇಕು. ಇವ್ರಿಗಿಂತ ಇವರಿಗೆ ಎಷ್ಟು ಹೆಚ್ಚಿದೆ ಸರ್? 8 16 ಹೆಚ್ಚಿದೆ. ಸೊ ವೆನ್ ಎವರ್ ಇಟ್ ಇಸ್ ಮೆನ್ಷನ್ ವಿನ್ಸ್ ಬೈ ಲೂಸಸ್ ಬೈ, ಎರಡು ಮೈನಸ್ ಮಾಡ್ರಿ 16%. ಈ 16% ಅಂದ್ರೆ ಇಷ್ಟ, ಈ 16% ಅಂದ್ರೆ 4032. ಟೋಟಲ್ ವೋಟ್ಸ್ 100% ಅಂದ್ರೆ ಎಷ್ಟು? ಯೂನಿಟರಿ ಮೆಥಡ್ ಬೇಕಾದ್ ಡೈರೆಕ್ಟ್ ಬರೀರಿ. 4032 ಓಕೆ ಅಂದ್ರೆ 16%, 16 ಟೋಟಲ್ ವೋಟ್ಸ್ 100 ಅಂದ್ರೆ ಎಷ್ಟು? ಏನ್ ನೀವು ಫೈಂಡ್ ಮಾಡತ್ರಿ? ವಾಟ್ ಎವರ್ ಯು ಆರ್ ಫೈಂಡಿಂಗ್, ರೈಟ್ ಇಟ್ ಹಿಯರ್. ನೋಡ್ರಿ 16 1 16, 16 2 32, 16 5 80 ಹೋಗಿದೆ, 83 ಹೋಗುತ್ತದೆ. 16 2 32, 252 ಇಂಟು 100, 25200, 25,200. ಇದು ಈಸಿ ಲೆವೆಲ್ ಕ್ವಶನ್ ಇದೆ. ದಿಸ್ ಇಸ್ ಮೈ ಡಿಯರ್ ಫ್ರೆಂಡ್ಸ್ ಈಸಿ ಲೆವೆಲ್ ಕ್ವಶನ್. ಈ ಪ್ರಶ್ನೆಯಲ್ಲಿ ನಿಮಗೂ ಏನು, ಡೋಂಟ್ ಡೂ ಎನಿ ಮಿಸ್ಟೇಕ್. ಇಂತಹ ಈಸಿ ಪ್ರಶ್ನೆ, ಡೋಂಟ್ ಎವರ್ ಲೂಸ್ ದಿಸ್. ಪಾಸ್ ಮಾಡ್ರಿ ಅಂಡ್ ದೆನ್ ಗೋ. ಇದರಲ್ಲಿ ಬಹಳ ಸ್ಟೂಡೆಂಟ್ಸ್ ನೋಡ್ರಿ, ಐ ಆಮ್ ಸೀಯಿಂಗ್ ಸಮ್ ಸ್ಟೂಡೆಂಟ್ಸ್, ನೀವೇನ್ ಮಾಡದ್ರಿ ನೋಡಿ, ಡೈರೆಕ್ಟ್ಲಿ ಪೆನ್ ಪೇಪರ್ ಇಲ್ಲ ನಿಮ್ ಕಡೆ, ಬುಕ್ ಇಲ್ಲ ನಿಮ್ ಮುಂದೆ, ಡೈರೆಕ್ಟ್ಲಿ ವಿಡಿಯೋ ನೋಡತ್ರಿ. ಹಿಂಗ್ ನೋಡ್ಬೇಡ, ನನಗೆ ಎಲ್ಲಿಂದ ಎಲ್ಲ ಕಾಣುತ್ತದೆ. ಕಂಪಲ್ಸರಿ ಬುಕ್ ಅಂಡ್ ಪೆನ್ ನಿಮ್ ಮುಂದೆ ಇರಬೇಕು. ಡೈರೆಕ್ಟ್ಲಿ ಹಿಂಗ್ ಮ್ಯಾಥ್ಸ್ ಬರಂಗಿಲ್ಲ. ಅದೇ ಹೇಳ್ತೀನಿ, ನಂದು ವಿಡಿಯೋ ಸೊಲ್ಯೂಷನ್ ನೋಡ್ಬೇಡ, ಜಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಯುವರ್ ಸೆಲ್ಫ್. ಬುಕ್ ದಲ್ಲಿ ಫಾಸ್ಟ್ 30 ಸೆಕೆಂಡ್ ಒಳಗೆ ಮಾಡ್ರಿ, ಆಮೇಲೆ ಜಸ್ಟ್ ಫಾರ್ವರ್ಡ್ ಮಾಡ್ರಿ, ಚೆಕ್ ಮಾಡ್ರಿ ನಿಮ್ದು ಆನ್ಸರ್ ನಂದು ಆನ್ಸರ್ ಮ್ಯಾಚ್ ಆಗಿದೆ ಅಂದ್ರೆ ಓಕೆ, ನಮ್ದು ತಪ್ಪಾಗಿದೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ, ಸರ್ ತಪ್ಪಾಗಿದೆ ಕ್ವಶನ್. 31 ಕ್ವಶನ್ ಏನಿದೆ ಇದು ಕ್ವಶನ್? ಇದು ಇದು ಚೀಟಿಂಗ್ ಕ್ವಶನ್ ನೋಡ್ರಿ, ಚೀಟಿಂಗ್ ಕ್ವಶನ್. ಓಕೆ, ಖರೀದಿ ಮಾಡುದು ಸಲ ವೈಲ್ ಬೈಯಿಂಗ್ 10% ಚೀಟಿಂಗ್, ವೈಲ್ ಸೆಲ್ಲಿಂಗ್ ಮಾರಾಟ ಮಾಡುದು ಸಲ 15% ಅಲ್ಲೇ ಚೀಟಿಂಗ್ ಆಗಿದೆ. ಅವರಿಗೆ ಟೋಟಲ್ ಪ್ರಾಫಿಟ್ ಎಷ್ಟಾಗಿದೆ ಅದು ಕ್ವಶನ್, ರೈಟ್? ಯೂಸಿಂಗ್ ಫಾಲ್ಸ್ ವೇಟ್ ವಿಚ್ ಹಿ ಚೀಟ್ಸ್ ಬೈ 10% while buying and 15% while selling. Cheating at the time of buying and cheating at the time of selling, ಈ ಎರಡರಲ್ಲಿ ಟೋಟಲ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ? ಹೌ ಟು ಡೂ? ಸೇಮ್ ಕಾನ್ಸೆಪ್ಟ್, ಅದೇ ಫಾರ್ಮುಲಾ ಬ್ಯಾಟ್ ಮಾಡ್ರಿ. ಸ್ಟಾರ್ಟಿಂಗ್ ಡಿಸ್ಆನೆಸ್ಟ್ ಶಾಪ್ ಕೀಪರ್ ದಲ್ಲಿ ಏನ್ ಹೇಳಿ ನಿಮ್ಗೂ? ಅಪ್ರಾಮಾಣಿಕ ವ್ಯಾಪಾರಿ. ನೋಡ್ರಿ, ಯಾವ ವ್ಯಾಪಾರಿ ಇದು? ಇದು ಸರಿ ವ್ಯಾಪಾರಿ ಇಲ್ಲ, ಇದು ಡಿಸ್ಆನೆಸ್ಟ್ ವ್ಯಾಪಾರಿ. ವೆನ್ ಎವರ್ ಯು ಸಿ ಇಂತಹ ಪ್ಯಾಟರ್ನ್ ಕ್ವಶನ್, ಈ ರೀತಿ ವ್ಯಾಪಾರಿ, ಯಾವ ವ್ಯಾಪಾರಿ? ಏನ್ರಿ, ಯಾವ ವ್ಯಾಪಾರಿ? ಅಪ್ರಾಮಾಣಿಕ ವ್ಯಾಪಾರಿ. ಡಿಸ್ಆನೆಸ್ಟ್ ಶಾಪ್ ಕೀಪರ್, ಲಾಭದ ಶೇಕಡಾವಾರು ಪ್ರಾಫಿಟ್ ಅಪಾನ್ ಏನ್ರಿ? ಫಾಲ್ಸ್ ವೇಟ್. ವೆರಿ ಗುಡ್. ವಾಟ್ ಈಸ್ ಯುವರ್ ನೇಮ್? ನೋಡ್ರಿ ಕವಿತಾ, ಕಲೀರಿ. ಹೌ ಶಿ ಇಸ್ ಶಾರ್ಪ್ ನೋಡ್ರಿ, ಎವ್ರಿಥಿಂಗ್ ಶಿ ರಿಮೆಂಬರ್. ಪ್ರಾಫಿಟ್ ಅಪಾನ್ ಏನ್ರಿ? ಫಾಲ್ಸ್ ವೇಟ್, FALSE, ಫಾಲ್ಸ್ ವೇಟ್ ಇಂಟು 100. ಕವಿತಾ ನೀವು ಹೇಳ್ರಿ, ಈಗ ನೀವು ಹೇಳಿರಿ ಫಾರ್ಮುಲಾ. ಈಗ ಲಾಭ ಎಷ್ಟಾಗಿದೆ ಅವ್ರದ? ಖರೀದಿ ಟೈಮ್ 10, ಸೆಲ್ಲಿಂಗ್ ಮಾಡಿದ ಸಲ 15, ಟೋಟಲ್ 10 15, 10 and 15. At the time of buying 10, ಇಲ್ಲೇ 15, 10 and 15 25. ಟೋಟಲ್ ಪ್ರಾಫಿಟ್ ಎಷ್ಟಿದೆ? 25. ಫಾಲ್ಸ್ ವೇಟ್ ಕಸ್ಟಮರ್ಗೆ ಎಷ್ಟು ಕೊಟ್ಟಾರ? ಕಸ್ಟಮರ್ಗೆ ನೋಡ್ರಿ, ಸೆಲ್ಲಿಂಗ್ ಟೈಮ್ 15% ಚೀಟಿಂಗ್ ಅಟ್ ದ ಟೈಮ್ ಆಫ್ ಸೆಲ್ಲಿಂಗ್. ಓಕೆ, 100 ರೂಪಾಯಿದ ವಸ್ತು ಇದೆ, 100 ಗ್ರಾಮ್ ಇದೆ, ಕಸ್ಟಮರ್ಗೆ ಎಷ್ಟು ಕೊಟ್ಟಾರ? 15% ಕಡಿಮೆ, 85. To customer he is giving, that shopkeeper is giving 85. This is the false weight. 100 is asked, ನನಗೆ 100 ಕೊಡ್ರಿ, ಬಟ್ ಅವ್ರು ಏನ್ ಮಾಡ್ತಾರೆ? 15% ಚೀಟಿಂಗ್. he is doing cheating of 15%, he is giving at less. So 85 grams ಇಲ್ಲೇ ಬರೀರಿ ಇಂಟು 100. ಸಿಂಪ್ಲಿಫೈ ಮಾಡೋಣ ಈಗ. ಓಕೆ, ಪಾಯಿಂಟ್ ಅಲ್ಲಿ ಆನ್ಸರ್ ಇದೆ, ಎಸ್. ಸೊ 2500 divided by 85, 5 1s are 5, 5 7s are 35, 5 5s are 0s are 0s are 17 1s are 17, 17 2s are 34, ಎಷ್ಟು ಉಳಿದ 6, 17 ಟೇಬಲ್ 17 9s are 153. ಬಿಡ್ರಿ, ಅದ ಪಾಯಿಂಟ್ ಎಲ್ಲ ಬಿಡಬೇಕು. ಎಕ್ಸಾಮ್ ದಲ್ಲಿ ಅಷ್ಟು ಟೈಮ್ ಸಿಗೋದಿಲ್ಲ ನಿಮ್ಗೂ. 29 ಬಂದಿದೆ, 29.41ಗೆ ಟಿಕ್ ಮಾಡ್ರಿ. 29.41%, ದಟ್ಸ್ ಆನ್ಸರ್. ಓಕೆ, ಸೊ ಇದೇ ಕ್ವಶನ್ಸ್ ಎಕ್ಸಾಮ್ ದಲ್ಲಿ ಬಹಳ ಸಲ ನಿಮ್ಗೆ ಕೇಳ್ತಾರೆ. 10% 10%. RRB ಇದು ಫೇಮಸ್ ಕ್ವಶನ್ ಇದೆ. 10% ಚೀಟಿಂಗ್, 10% ಅಟ್ ದ ಟೈಮ್ ಆಫ್ ಬೈಯಿಂಗ್, ಅಟ್ ದ ಟೈಮ್ ಆಫ್ ಸೆಲ್ಲಿಂಗ್. ಸೇಮ್ ಪ್ಯಾಟರ್ನ್ ಯೂಸ್ ಮಾಡ್ರಿ, 10%. ಓಕೆ, ವಿಚಾರ ಮಾಡ್ರಿ ಮತ್ತು ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ರಿ. ಇದು ಏನಿದೆ? ಖರ್ಚದ ಕ್ವಶನ್. ಓಕೆ, ಖರ್ಚು ನೋಡ್ರಿ. ಮಿಸ್ಟರ್ ಶರ್ಮಾ ಸ್ಪೆಂಡ್ಸ್ 15% total income on rent, 75% remaining part on other expenses,
and still saves rupees 1700 monthly. What is the monthly income? ಸರ್ ಯಾವ ಕ್ವಶನ್ ಯಾವ ಕಾನ್ಸೆಪ್ಟ್ ಯೂಸ್ ಮಾಡಬೇಕು? ಸ್ವಲ್ಪ ಹಿಂಟ್ಸ್, ರಿಮೆಂಬರ್ ಹಿಂಟ್ಸ್. ಯಾವ ಹಿಂಟ್ ರೀ? ವಿಚ್ ಹಿಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್? ವೆನೆವರ್ ದೇರ್ ಈಸ್ ಸಮಥಿಂಗ್ ಲೈಕ್ ರಿಮೇನಿಂಗ್ ಅಂದ್ರೆ ಕನ್ನಡ ಮೀಡಿಯಂದಲ್ಲಿ ಉಳಿದ, ನೋಡ್ರಿ ಎಲ್ಲಿದೆ ಉಳಿದ? ಇಲ್ಲಿದೆ ಉಳಿದ. ಉಳಿದ ಮೊತ್ತದ 75% ಭಾಗ ಇತರ ಖರ್ಚುಗಳಿಗೆ ಅವರು ಏನ್ ಮಾಡ್ತಾರೆ? ಯಾವಾಗೂ ಇದು ನೋಡಿರಿ, ಇದು ವರ್ಡ್ ಏನ್ ಮಾಡ್ಬೇಕು ಇವರಿಗೆ? 85 ಮತ್ತು 85 ದ 75% ಮತ್ ಬಹಳ ಲೆಂದಿ ಆಗಿರ್ಲಿಲ್ಲ. ಓಕೆ, ಈ ಒನ್ ಟೆಕ್ನಿಕ್, ಬೇಸಿಕ್ ಟೆಕ್ನಿಕ್ ಏನಿದೆ, 100 ರೂಪಾಯಿ ಇದೆ, 100 ರೂಪಾಯಿಂದ 15 ಮೈನಸ್ ಮಾಡ್ರಿ 85, ಆಮೇಲೆ 85 ದ ಮತ್ತೆ 75% ಅಂದ್ರೆ ಪಾಯಿಂಟ್ ಬರಂಗಿಲ್ಲ. ಅದಕ್ಕಾಗಿ ನಿಮ್ಗೆ ಬಹಳ ವಿಡಿಯೋಸ್ ಅಲ್ಲಿ ಏನ್ ಹೇಳಿ ನಾನು, 100 ಟೆಕ್ನಿಕ್ ಯೂಸ್ ಮಾಡ್ರಿ. ಜನಸಂಖ್ಯೆಯಲ್ಲಿ ಏನ್ ಯೂಸ್ ಮಾಡ್ತೀರಿ ಆ ಟೆಕ್ನಿಕ್ ಯೂಸ್ ಮಾಡ್ರಿ. ನೋಡ್ರಿ, ಪಾರ್ಟ್ ನಂಬರ್ 1 ದಲ್ಲಿ ಜನಸಂಖ್ಯೆ ಕ್ವಶನ್, ಜನಸಂಖ್ಯೆ ಕಾನ್ಸೆಪ್ಟ್ ಹೇಳಿ ನಿಮ್ಗೂ, ಅದೇ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡ್ರಿ. ಸರ್ ಏನ್ ಹೇಳಿ ನಾನು, ವಾಟ್ ಈಸ್ ದ ಮಂತ್ಲಿ ಇನ್ಕಮ್, ಅವ್ರದ ಸ್ಯಾಲ್ರಿ ಎಷ್ಟಾಗಿದೆ. ಓಕೆ, ಇಲ್ಲಿ ಮಿಸ್ಟರ್ ಶರ್ಮಾ ಇಲ್ಲ, ಮಿಸ್ಟರ್ ಯಾವ್ರಿ, ಚಿರಂಜೀವಿ ಸರ್ನೇಮ್ ಏನಿದೆ? ಪನದಿ, ಮಿಸ್ಟರ್ ಚಿರಂಜೀವಿ ಪನದಿ. ಓಕೆ, ಚಿರಂಜೀವಿ ಪನದಿ. ಓಕೆ, ಅವ್ರದ್ದು ಸ್ಯಾಲ್ರಿ ಎಷ್ಟಿದೆ ನನಗೆ ಗೊತ್ತಿಲ್ಲ. ಓಕೆ, ಎಷ್ಟು ಅಸ್ಯೂಮ್ ಮಾಡೋನು? 100? ಬೇಡ, ಅದು ಫೈನ್ ಮಾಡಬೇಕು. ಡೋಂಟ್ ಅಸ್ಯೂಮ್ 100. ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟಿದೆ? ಎಕ್ಸ್ ರುಪೀಸ್. ಓಕೆ, ಮಿಸ್ಟರ್ ಚಿರಂಜೀವಿ ನಿಮ್ದು ಸ್ಯಾಲ್ರಿ ಎಷ್ಟಿದೆ? ಎಕ್ಸ್. 100 ಟೆಕ್ನಿಕ್ ಯೂಸ್ ಮಾಡಬೇಕು. ಎಲ್ಲಿ? ವೆನೆವರ್ ಯು ಸಿ ಉಳಿದ, ಇಂಗ್ಲಿಷ್ ಮೀಡಿಯಂ ರಿಮೈನಿಂಗ್, 100 ಟೆಕ್ನಿಕ್. 100 ಎಷ್ಟು ಸಲ? 2 ಸಲ. ವೈ? ಸಿಯರ್ ಮೊದಲ 15% ಖರ್ಚು ಮಾಡಾರ. 15 ಖರ್ಚು ಅಂದ್ರೆ ಪ್ಲಸ್ ಆರ್ ಮೈನಸ್? ಮೈನಸ್. 100 ಮೈನಸ್ 15, 85. ಆಮೇಲೆ ಮತ್ತೆ 75% ಮತ್ತೆ ಖರ್ಚು ಮೈನಸ್ ಮಾಡ್ರಿ. 100 ಮೈನಸ್ 75, 25. ಇದು ಎಲ್ಲ ಖರ್ಚು ಮಾಡಿ ಲಾಸ್ಟಕ್ಕೆ ಎಷ್ಟು ರಿಮೈನಿಂಗ್? 1700. ಆಫ್ಟರ್ ಸ್ಪೆಂಡಿಂಗ್ ಆಲ್ ದೀಸ್ ಥಿಂಗ್ಸ್, ಫೈನಲ್ ಸೇವಿಂಗ್ ಈ ಕಡೆ ಬರೀರಿ, ಇಲ್ಲಿ ಬರೀರಿ 1700. ಆಮೇಲೆ ಏನ್ರಿ? ಸಿಂಪ್ಲಿಫಿಕೇಶನ್ ಕ್ವಶನ್ ಇದು. ಸಿಂಪ್ಲಿಫಿಕೇಶನ್ ಕ್ವಶನ್. 25 ಒಂದ್ಲೆ 25 ನಾಲ್ಕಲೆ, 17 5 85, 17 1 0 200 ಕ್ಯಾನ್ಸಲ್ ಮಾಡಬೇಡ. ಸಮ್ ಸ್ಟೂಡೆಂಟ್ಸ್ ಬಿಗಿನರ್ ಹಿಂಗ್ ಕ್ಯಾನ್ಸಲ್ ಎಲ್ಲ ಕ್ಯಾನ್ಸಲ್ ಮಾಡಿ ಆನ್ಸರ್ 1 ಹೇಳ್ತಾರೆ, 0 ಹೇಳ್ತಾರೆ ಆಮೇಲೆ. ಓಕೆ, ಹಂಗ್ ಮಾಡ್ತಾರೆ ಬಹಳ ಸ್ಟೂಡೆಂಟ್. 5 ಒಂದ್ಲೆ 5, 5 20 ಎಷ್ಟು? ಎಕ್ಸ್ ಡಿವೈಡೆಡ್ ಬೈ 24 80, ಈ ಕಡೆ 100. ಚಿರಂಜೀವಿ ನಿಮ್ದು ಸ್ಯಾಲ್ರಿ ಎಷ್ಟಿದೆ? 80 into 100, 8000. ಸೊ ನಿಮ್ದು ಸ್ಯಾಲ್ರಿ ಇದೆ 8000. 8000 ಇಸ್ ದ. ಸೊ ಇದು ಇಂಪಾರ್ಟೆಂಟ್. ಇದು ಈಸಿ ಲೆವೆಲ್ ಕ್ವಶನ್ ಆಕ್ಚುಲಿ. 2023 SSC GD. ಇದು ಯಾವ GD? 2023. ಇನ್ನೊಂದು ಕ್ವಶನ್ ಹೇಳ್ತೀನಿ ನಿಮ್ಗೂ. ವಾಟ್ ವಾಸ್ ದ ಕ್ವಶನ್ ಆಸ್ಕ್ಡ್? ಇದು ಏನಾಗಿದೆ? ಸ್ಯಾಲ್ರಿ. ಇನ್ನೊಂದು ಕ್ವಶನ್ 2023. ಒನ್ ಮೋರ್ ಕ್ವಶನ್, ಜಸ್ಟ್ ರಿಮೆಂಬರ್, ಐ ಟೆಲ್ ಯು. What is the remaining money? What is the remaining money after paying the rent? ಆ ರೆಂಟ್ ಕೊಟ್ಟಿದ ನಂತರ ಅವ್ರ ಕಡೆ ಎಷ್ಟು ರೊಕ್ಕ ಇದೆ? ರೆಂಟ್ ಎಷ್ಟಿದೆ? 15%. ಮತ್ 15% ಫೈನ್ ಮಾಡ್ರಿ, ಆ 15% ಖರ್ಚ ಮಾಡ್ರಿ, ಲಾಸ್ಟ್ಗೆ ಎಷ್ಟು ಉಳಿತಿದೆ ಅದೇ ಆನ್ಸರ್. ಸೊ ಅದಕ್ಕಾಗಿ ಕ್ವಶನ್ ಸರಿಯಾಗಿ ಓದಬೇಕು. ಬರೀ ಸ್ಯಾಲ್ರಿ ಕೇಳಾರ ಅಂದ್ರೆ ಇದೇ ನಮ್ದು ಆನ್ಸರ್. ಅದು ಮತ್ತೆ ಖರ್ಚಿದೆ, ಮತ್ತೆ ಫಸ್ಟ್ ಖರ್ಚು ಆದ ನಂತರ ಕೇಳ್ತಾರೆ. ಇಲ್ಲಿ ಮೊದಲ ಖರ್ಚು ಆದ ನಂತರ ಉಳಿದ ರೊಕ್ಕ ಎಷ್ಟು? ಸೊ ಏನ್ ಮಾಡ್ಬೇಕು? ಫಸ್ಟ್ ಸ್ಯಾಲ್ರಿ ತೆಗಿಬೇಕು. ಬೇಕಾದ್ರೆ ಡೈರೆಕ್ಟ್ಲಿ 1 step ಬ್ಯಾಕ್ ಆಲ್ಸೋ ಯು ಕ್ಯಾನ್ ಕಮ್, ಬಟ್ ರಿಮೆಂಬರ್ ದಿಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಮುಂದಿನ ಕ್ವಶನ್ ಅದೇ ಪ್ಯಾಟರ್ನ್ ಐತಿ, ಬಟ್ ಇದು ಏನ್ರಿ? ಗೋಪಾಲ್, ಇದು ಕನೆಕ್ಷನ್ ಹಿಂಗಿದೆ. ಅಮಿತ್, ಗೋಪಾಲ್, ಆಮೇಲೆ ಅಕ್ಷಯ್. ಅಮಿತ್, ಗೋಪಾಲ್ ಅಂಡ್ ಅಕ್ಷಯ್. ಎಸ್ ಹೇಳ್ರಿ, ಹೆಂಗ್ ಮಾಡ್ಬೇಕು ಇದು ಕ್ವಶನ್? ನೀವು ಕಲಬುರ್ಗಿಯಿಂದ ರೈಟ್? ಎಸ್. ವಾಟ್ ಇಸ್ ಯರ್ ನೇಮ್? ಆದಿತ್ಯ. ಆದಿತ್ಯ, ಹೆಂಗ್ ಮಾಡ್ಬೇಕು? ನೀವು ವಿಚಾರ ಮಾಡ್ರಿ ಅಲ್ಲಿ ಮಟ. ಎಸ್, ನ್ಯೂ ಸ್ಟೂಡೆಂಟ್. ನೀವು ಯಾವ ಮಾರ್ಚ್ ಬ್ಯಾಚ್? ಏನ್ ಮಾಡ್ಬೇಕು ಇದ್ರಿ? ಎಸ್ ಇಲ್ಲಿ ಟಾಲಿವುಡ್ ಹೀರೋ ಅಲ್ದಾರ. ಎಸ್, ನೀವು ಹೇಳ್ರಿ. ವಿನಾಯಕನಾ? ವಿಶಾಲ್. ವಿಶಾಲ್, ಹೆಂಗ್ ಮಾಡ್ಬೇಕು ಇದು ಕಾನ್ಸೆಪ್ಟ್ ಹೇಳ್ರಿ ನನಗೆ. ವೆರಿ ಗುಡ್. ಕನೆಕ್ಷನ್ ಯಾವಾಗ ಇದೆ? ಕನೆಕ್ಷನ್ ಅಂದ್ರೆ
ಇಲ್ಲಿಂದ ಇಲ್ಲೇ, ಇಲ್ಲಿಂದ ಇಲ್ಲೇ 100 ಟೆಕ್ನಿಕ್. ವೆನೆವರ್ ದೇರ್ ಇಸ್ ಅ ಕನೆಕ್ಷನ್ ಚೈನ್ ಇಸ್ ದೇರ್, ಆ ಚೈನ್ ಇಸ್ ದೇರ್ ಅಂದ್ರೆ ಸಕ್ಸೆಸಿವ್ ಕಾನ್ಸೆಪ್ಟ್ 100 ಟೆಕ್ನಿಕ್ ಯೂಸ್ ಮಾಡ್ರಿ ಸರ್. 100 ಟೆಕ್ನಿಕ್ ಏನ್ರಿ? ಅಕ್ಷಯ್ ಎಷ್ಟು ಕೊಟ್ಟಾರ? 1890. ಅಕ್ಷಯ್ ಎಷ್ಟು ಕೊಟ್ಟಾರ? 1890. ಅಕ್ಷಯ್ ಎಷ್ಟು ಕೊಟ್ಟಾರ? ಸ್ಟಾರ್ಟಿಂಗ್ ಎಷ್ಟಿದೆ? ಅಮಿತ್ ಎಷ್ಟಕ್ಕೆ ಪರ್ಚೇಸ್ ಮಾಡಾರ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಸಂಖ್ಯೆ ಎಕ್ಸ್. ನಾವು ಸಿಯರ್ ಐ ವಿಲ್ ನಾಟ್ ಡೂ ಲೈಕ್ ದಟ್. 95 ಅದು ಬೇಸಿಕ್ ಬೇಡ. ಬೇಸಿಕ್ ಅಂದ್ರೆ ಇದು ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಯೂಸ್ ಆಗುತ್ತೆ ನಿಮ್ಗೆ. 100 ಮೈನಸ್ ಮಾಡ್ರಿ. ಸ್ಟೇಟ್ ಗವರ್ಮೆಂಟ್ ಇಲ್ಲ, ಇದು ಸೆಂಟ್ರಲ್ ಗವರ್ಮೆಂಟ್. ಓಕೆ, ಸೊ ದಟ್ ಈಸ್ ವೈ ಐ ಆಮ್ ನಾಟ್ ಟೀಚಿಂಗ್ ಯು ಮೆಥಡ್ 1, ಈಸಿ ಮೆಥಡ್. ದಿಸ್ ಮೆಥಡ್ ಓನ್ಲಿ ಹೌ ಟು ಡೂ. ಇಲ್ಲಿಂದ ಇಲ್ಲಿ ಅವರಿಗೆ ಎಷ್ಟಕ್ಕೆ? 5% ಪ್ರಾಫಿಟ್. ಹಿ ಈಸ್ ಸೆಲ್ಲಿಂಗ್ ಇಟ್ ಫಾರ್ 5% ಪ್ರಾಫಿಟ್. ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್ 100 ಪ್ಲಸ್ 5 105. ಇದು ಗೋಪಾಲ್. ಗೋಪಾಲ್ ಏನ್ ಮಾಡ್ತಾರೆ? ಇವರು ಅಕ್ಷಯ್ಗೆ ಸೆಲ್ ಮಾಡ್ತಾರೆ. ಅಕ್ಷಯ್ಗೆ ಎಷ್ಟು? ಲಾಸ್ ಆಫ್ 25%, 25% ನಷ್ಟ. ಸೊ ಇನ್ನೊಂದ್ಸಲ 100 25 ಮೈನಸ್ ಮಾಡ್ರಿ, 75 ಇಸ್ ಈಕ್ವಲ್ ಟು ಇಷ್ಟು. ಮತ್ತೇನಿಲ್ಲ, ಸಿಂಪ್ಲಿಫಿಕೇಶನ್. ಯಾವ ಟೇಬಲ್? 25 3 25 4. ಓಕೆ, 3 1 3 3 6 3 63 and 105. 7 table you can use my dear friends. 7 ಮಗ್ಗಿ ಯೂಸ್ ಮಾಡ್ತೀರಿ, ಯೂಸ್ ಮಾಡ್ರಿ. 7 ಮಗ್ಗಿಂದ ಯೂಸ್ ಮಾಡ್ರಿ. 7 1s are 7, 7 5s are 35, 7 9s are 63, 7 0s are 0. ಆಮೇಲೆ 15 1s are 15, 15 into ಯಾವ್ರಿ? 6. So x divided by 100 into 4, 400 is equal to 6. ಇದು ಬರಿಬೇಡ, ಡೈರೆಕ್ಟ್ಲಿ ಇಂಟು ಮಾಡಬೇಕು ಎಕ್ಸಾಮ್. x is equal to r 4 24 0 0 2400. ಇದೇ ನಮ್ದ 2400. ಸೊ ಎಷ್ಟು ಈಸಿ ಕ್ವಶನ್ ಇದೆ. ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈಡ್. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹೇಳ್ತಾರಿಲ್ಲ, ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈಡ್. ಈಗ ನಾನು ಹೇಳ್ತೀನಿ ನಿಮ್ಗೂ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈಡ್. ಯಾವ ಟರ್ಮ್ಸ್? ಕನೆಕ್ಷನ್ ಇರಬೇಕು, ಅಮಿತ್ರಿಂದ ಇವರಿಗೆ, ಇವರಿಂದ ಅವರಿಗೆ. ಆ ಪ್ಯಾಟರ್ನ್ ಕ್ವಶನ್ಸ್ ಅಲ್ಲಿ. ಓಕೆ, ಸೊ ಕನೆಕ್ಷನ್ ಶುಡ್ ಬಿ ದೇರ್ ಲೈಕ್ ದಿಸ್. ಮುಂದೆ ನೋಡೋಣ. A person spent 30% income on food, 20% on education, 60% of remaining on house rent. What percent of the income is left? ನೋಡ್ರಿ, ಈ ಕ್ವಶನ್ಗೆ 100 ಯೂಸ್ ಮಾಡಬೇಡ್ರಿ. ಯಾಕೆ ಹೇಳ್ತೀನಿ ನಿಮ್ಗೆ. ಒಬ್ಬ ವ್ಯಕ್ತಿ ತನ್ನ ಆದಾಯದ 30% ಆಹಾರಕ್ಕೆ, 20% ಮಕ್ಕಳ ಶಿಕ್ಷಣಕ್ಕೆ. ಆಹಾರ ಮತ್ತು ಮಕ್ಕಳ ಶಿಕ್ಷಣದಲ್ಲಿ ಉಳಿದ ಶಬ್ದ ಇಲ್ಲ, ಉಳಿದ ವರ್ಡ್ ಇಲ್ಲ. ಸೊ ಅಂದ್ರೆ ದಿಸ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ದ ಟೋಟಲ್ ಖರ್ಚ್. 30% and 20%. This is the total spending. 30% and 20%. So 30 and 20% total ಎಷ್ಟಾಗಿದೆ? 50%. ಇದು ಆದ ನಂತರ ಇದೆ ನೋಡ್ರಿ, ಮತ್ತು ಉಳಿದ. ನಾವು ಕಮ್ಸ್ ದ ವರ್ಡ್ ಉಳಿದ. ಸೊ ಅಸ್ಯೂಮ್ ಮಾಡ್ರಿ, ಈಗ ಅಸ್ಯೂಮ್ ಮಾಡ್ರಿ 100 ರೂಪಾಯಿ ಪೇಮೆಂಟ್ ಇದೆ ಸರ್. ಸ್ಯಾಲ್ರಿ ಎಷ್ಟಿದೆ? 100 ರೂಪೀಸ್. ಸ್ಯಾಲ್ರಿ ಎಷ್ಟಿದೆ? 100. 100ದಲ್ಲಿ 50 ಖರ್ಚು ಮಾಡಿರಿ. 50 ರೂಪಾಯಿ ನೀವು ಖರ್ಚು ಮಾಡಿರಿ. ಈಗ ನಿಮ್ ಕಡೆ ಎಷ್ಟು ಉಳಿತಿದೆ? ಈಗ ಉಳಿದ ಬರೀರಿ. ರಿಮೈನಿಂಗ್. ಮೈ ಡಿಯರ್ ಫ್ರೆಂಡ್ಸ್, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, ಕೇರಳ ಸ್ಟೂಡೆಂಟ್ಸ್, ರೈಟ್ ರಿಮೈನಿಂಗ್. ಓಕೆ, ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ಎಷ್ಟು ಜನ ಕೇರಳ ಮತ್ತು ತಮಿಳುನಾಡುದಲ್ಲಿಂದ. ಓಕೆ, ಸ್ಟೂಡೆಂಟ್ಸ್ ಆರ್ ದೇರ್, ಜಸ್ಟ್ ಕಮೆಂಟ್ ಮೀ. ಸೊ 100 ಮೈನಸ್ 50 ಎಷ್ಟು? 50. ಈಗ ಈ ಸ್ಯಾಲರಿಗಿಂತ ಈ ಉಳಿದ ಮೊತ್ತದಿಂದ 60% ಮನೆ ಬಾಡಿಗೆ. ಈ ಸಂಖ್ಯೆಯ 60%, 60%. 60% ಆಫ್ 50 ಉಲ್ಟಾ ಮಾಡಬಹುದು. 50% ಆಫ್ 60 ಪರ್ಸೆಂಟೇಜ್ ಉಲ್ಟಾ ಮಾಡಬಹುದು. 50% ಆಫ್ 60 ಎಷ್ಟು? 30. 30 ರೂಪೀಸ್ ಖರ್ಚು ಮಾಡ್ತಾರೆ. 30 ರೂಪೀಸ್ ಖರ್ಚು ಮಾಡ್ತಾರೆ ಅಂದ್ರೆ ಮೈನಸ್ 30. ಸೊ 50 ರೂಪೀಸ್ ಮೈನಸ್ 30 ರೂಪೀಸ್. ಸೊ ಫೈನಲಿ ಸೇವಿಂಗ್ ಎಷ್ಟಾಗಿದೆ? 50 ಮೈನಸ್ 30 is 20 ರೂಪೀಸ್. ಇದು ಏನಿದೆ ಮೈ ಡಿಯರ್ ಫ್ರೆಂಡ್ಸ್? ಸೇವಿಂಗ್. This is my dear friends saving. Remember, once again I'll tell you in English now. Nodri, just see, 100 rupees is the salary. First he's spending, he's spending total 30 and 20, 50% combinedly. So 50% gone. So what is remaining? 50 rupees. Out of 50 rupees, again he is giving 60 rupees of this to other things. Like 60% of 50, when you calculate 6 5s are 30 rupees. Subtract this. So 50 minus 30 is 20 rupees. This is my dear friends saving. This is my dear friends saving. Now, what is the question asked? Question asked is what? What percent of income is left with him? 20 rupees out of 100. Total income is to 100.
ಸೊ 20 ಇಸ್ ಲೆಫ್ಟ್ ಔಟ್ ಆಫ್ 100 ಇಂಟು 100. ಸೊ 100 ಕ್ಯಾನ್ಸಲ್ ಆಗುತ್ತೆ, ಅವಶ್ಯಕತೆ ಇಲ್ಲ. ನಮ್ದು ಆನ್ಸರ್ 20%. ಸೊ 20% ಇಸ್ ದ ಆನ್ಸರ್. 20% ಅವ್ರದ ರಿಮೈನ್. ಸಪೋಸ್ ಬೇರೆ ಸಂಖ್ಯೆ ಕೊಟ್ಟಾರ, ಅವ್ರ ಕಡೆ ಉಳಿಯೋ ಆದಾಯ ಎಷ್ಟು? 8,000 ಇದೆ. ಟೋಟಲ್ ಸ್ಯಾಲರಿ ಎಷ್ಟು? ಯೂನಿಟರಿ ಮೆಥಡ್ ಯೂಸ್ ಮಾಡಬೇಕು. 20 ಅಂದ್ರೆ 8,000, 100 ಅಂದ್ರೆ ಎಷ್ಟು ಆಫ್ಟರ್ ದ್ಯಾಟ್. ಬಟ್ ಅದು ಕೇಳಿಲ್ಲ. ಮುಂದೆ ನೋಡೋಣ. ಎಕ್ಸಾಮ್ ಕ್ವಶನ್ ಇದೆ. ಓಕೆ, ಯಾವ ಪೇಪರ್? SSC CGL. ಇದು ಕ್ವಶನ್ ನಿಮ್ಗೆ ಕೇಳ್ತಾರೆ. ಜಾನ್ ಗಾಟ್ 20% ಮಾರ್ಕ್ಸ್ ಅಂಡ್ ಫೇಲ್ಡ್ ಬೈ 10 ಮಾರ್ಕ್ಸ್ while Jack got 35% marks, which were 20 marks more than the minimum passing marks. What is the percentage of minimum marks required to pass? Percentage कर. Okay, yes. एक fast मारते नानो solve. 20% marks failed by 10 marks. Already I have explained, so I'll not explain now more. In the same exam, Jack got 35%, and he is getting 20 marks more than the passing marks. Just subtract maduno, this minus this, 35 minus 20, that is 15%. Minus maduno, so minus aad nanತರ ಏನಾಗುತ್ತೆ my dear friends? 20 minus of minus 10, minus of minus 10, minus minus plus 20 minus plus 10, that is 30. When you add this, you will be getting 30. Minus minus plus 30. 15% ಅಂದ್ರೆ 30 marks. 15% ಅಂದ್ರೆ 30 marks. ಸೊ ಏನು ಫೈಂಡ್ ಮಾಡಬೇಕು? ಪಾಸಿಂಗ್ ಪರ್ಸೆಂಟೇಜ್ ಫೈಂಡ್ ಮಾಡಬೇಕು. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು? 100%. ಟೋಟಲ್ ಮಾರ್ಕ್ಸ್ ಈಸ್ ಆಸ್ಟ್ ಮೀನ್ಸ್ 100 ಅಂದ್ರೆ ಎಷ್ಟು? ಡಬಲ್ ಆಗಿದೆ, ಇದು ಡಬಲ್ ಮಾಡ್ರಿ 200. 15 ಡಬಲ್ 100 ಡಬಲ್ ಮಾಡ್ರಿ 200. ಸೊ ದಿಸ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಟೋಟಲ್ ಮಾರ್ಕ್ಸ್. ಬಟ್ ಟೋಟಲ್ ಮಾರ್ಕ್ಸ್ ಕೇಳಿಲ್ಲ, ಪಾಸಿಂಗ್ ಇಸ್ ಕಾಸ್ಟ್. ಏನು ಮಾಡೋಣ ಈಗ? ಪಾಸಿಂಗ್ ಮಾರ್ಕ್ಸ್ ಫೈಂಡ್ ಮಾಡ್ರಿ. ಓಕೆ, ಪಾಸಿಂಗ್ ಮಾರ್ಕ್ಸ್ ಫೈಂಡ್ ಮಾಡೋದು. ಡೈರೆಕ್ಟ್ಲಿ ಆಲ್ಸೋ ಯು ಕ್ಯಾನ್ ಡೂ ಇಟ್. ಸರ್ ಡೈರೆಕ್ಟ್ಲಿ ಹೇಳ್ತೀನಿ ನಿಮ್ಗೆ, ಇದು ಟೋಟಲ್ ಮಾರ್ಕ್ಸ್ ಬಿಡ್ರಿ, ಡೈರೆಕ್ಟ್ಲಿ. ಇಫ್ why I told you this? Because the question can be what is the maximum marks in the exam? 100 is equal to ಎಷ್ಟು? 200. ಇದು ಬೇಡ ನಮಗೆ. My question is what is the passing percentage? ನಮ್ದು ಕ್ವಶನ್ ಏನಿದೆ, my question is directly passing percentage. ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು? ಏನ್ ಮಾಡೋಣ ಗೊತ್ತಿದೆ? ಇದು ಬೇಡ, 100 ಬೇಡ, ಎವ್ರಿಥಿಂಗ್ ಜಸ್ಟ್ ಲಿವ್ ಇಟ್. 30 ಮಾರ್ಕ್ಸ್ ಅಂದ್ರೆ 15%. 30 ಮಾರ್ಕ್ಸ್ ಅಂದ್ರೆ 15%. ಈ 10 ಮಾರ್ಕ್ಸ್ ರಿಂದ ಫೇಲ್ ಆಗಿದೆ ನೋಡ್ರಿ. ದಿಸ್ ಪರ್ಸನ್ ಹೂ ಮಿಸ್ಟರ್ ಜಾನ್ is like this. ಯಾಕ್ರಿ? 10 ಮಾರ್ಕ್ಸ್, ಬರೀ 10 ಮಾರ್ಕ್ಸ್ ರಿಂದ ಫೇಲ್ ಆಗಿದೆ. ಈ 10 ಮಾರ್ಕ್ಸ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಫೈಂಡ್ ಮಾಡ್ರಿ. 10 ಮಾರ್ಕ್ಸ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಫೈಂಡ್ ಮಾಡ್ರಿ. ಈ 10 ಮಾರ್ಕ್ಸ್ ಅಂದ್ರೆ ಎಷ್ಟು ಪರ್ಸೆಂಟೇಜ್? 30 ಅಂದ್ರೆ ಎಷ್ಟು? 10 ಅಂದ್ರೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ. 10 into 15, 150 divided by question into 30, 30 ones are 35 are 5%. ಮಿಸ್ಟರ್ ಜಾನ್ ಫೇಲ್ಡ್ ಬೈ 5%. ಮಿಸ್ಟರ್ ಜಾನ್ 5% ರಿಂದ ಫೇಲ್ ಆಗಿದೆ. 5% ರಿಂದ ಫೇಲ್. 5% ರಿಂದ ಏನಾಗಿದೆ? ಫೇಲ್. ಹಿ ಫೇಲ್ಸ್ ಬೈ 5%. ಅವ್ರದ್ದು ಪರ್ಸೆಂಟೇಜ್ ಎಷ್ಟಿದೆ? 20. 20 ದಲ್ಲಿ 5 ಪ್ಲಸ್ ಮಾಡ್ರಿ. 20%. ಮನೆಯಲ್ಲಿ ಹೋಗ್ತಾರೆ, ಹೇಳ್ತಾರೆ 20% ನಂದು ರಿಸಲ್ಟ್ ಎಷ್ಟು? 20%. ಅವರು ತಂದೆ ಏನ್ ಹೇಳ್ತಾರೆ? ಅರೆ ನೀವು 5% ರಿಂದ ಫೇಲ್ ಆಗಿರಿ. ಸೊ ಅವರು ವಿಚಾರ ಮಾಡ್ತಾರೆ, ಪಾಸಿಂಗ್ ಸಲುವಾಗಿ ನನಗೆ 20 ಮೇಲೆ 5 ಬೇಕಾಗಿತ್ತು. ಸೊ ಪಾಸಿಂಗ್ ಇಸ್ 20 ಪ್ಲಸ್ 5, ಮೈ ಡಿಯರ್ ಫ್ರೆಂಡ್ಸ್ 25%. ಇದು ಏನಿದೆ? ಪಾಸಿಂಗ್ ಪರ್ಸೆಂಟೇಜ್. ಇದು ಶಾರ್ಟ್ ಟ್ರಿಕ್ ಫಾರ್ ಫೈಂಡಿಂಗ್ ದ ಪಾಸಿಂಗ್ ಪರ್ಸೆಂಟೇಜ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಸ್ ಆಸ್ಟ್ ಅಂದ್ರೆ 100% ಎಷ್ಟು? ಪಾಸಿಂಗ್ ಮಾರ್ಕ್ಸ್ ಆಲ್ಸೋ ಸಮಟೈಮ್ಸ್ ದೇ ಕ್ಯಾನ್ ಆಸ್ಕ್ ಇದು ಕ್ವಶನ್. ಎಷ್ಟು ಟೈಮ್ ಆಗಿದೆ ಹೇಳ್ರಿ, ಅಲ್ಲಿ ಜಸ್ಟ್ ಚೆಕ್ ಮಾಡ್ರಿ. ಜಾಸ್ತಿ ಆಗಿದೆ. ಓಕೆ ಫೈನ್. So Naveen got 21% marks. He failed by 25 marks. If he gets 46%, he fails by 5 marks. What are the maximum marks in the exam? ಈಗ ಜಸ್ಟ್ ಹೇಳಿ ನಿಮ್ಗೆ ನೋಡ್ರಿ, 100% ಅಂದ್ರೆ ಎಷ್ಟು? ಟ್ರೈ ಮಾಡ್ರಿ. ಬಟ್ ಈ ಪ್ರಶ್ನೆಯಲ್ಲಿ ಏನಾಗಿದೆ? 2 ಟೈಮ್ಸ್ ಫೇಲ್ ಇದೆ. 2 ಬಾರಿಯಲ್ಲಿ ಫೇಲ್ ಇದೆ. ಸೊ ಸರಿಯಾಗಿ ಮೈನಸ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಏನಿದೆ ಆನ್ಸರ್? ಕ್ವಶನ್ ನಂಬರ್ 36. ಎಲ್ಲಿ ಹೇಳಿ ನಿಮ್ಗೂ? ಜಸ್ಟ್ ರಿವರ್ಸ್ ಮಾಡ್ರಿ ವಿಡಿಯೋ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೆ 100% ಹೆಂಗ್ ತೆಗಿಬೇಕು? ಸಿಗ್ಲಿಲ್ಲ ಆನ್ಸರ್ ಅಂದ್ರೆ ಏನ್ ಮಾಡ್ರಿ? ಕ್ಲಾಸ್ ಎಲ್ಲ ಟ್ರೈ ಮಾಡ್ರಿ 2-3 ಸಲ. ಆದ ನಂತರ ಇದು ಕ್ವಶನ್ ಸ್ಕ್ರೀನ್ಶಾಟ್ ತಗೋರಿ, ಸರ್ಚ್ ಇಟ್ ಆನ್ ದ ಗೂಗಲ್, ಯು ವಿಲ್ ಗೆಟ್ ದಟ್ ಆನ್ಸರ್ ಆಲ್ಸೋ. ಓಕೆ, ಆಲ್ ಆರ್ ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ಸ್. ಎಸ್, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೀವೆಲ್ಲರೂ ಸಾಲ್ವ್ ಮಾಡಿರಿ? ಎಸ್, ವೆರಿ ಗುಡ್. ಇದು 1 ಲೈನರ್ ಕ್ವಶನ್ ಅಲ್ಲಿ, ಯಾಕಂದ್ರೆ ಓನ್ಲಿ 1 ಕೇಸ್. ಇದು ಯಾವ ಪ್ಯಾಟರ್ನ್? ಓನ್ಲಿ 1 ಕೇಸ್. ಒಂದು ಪರೀಕ್ಷೆಯ ಉತ್ತೀರ್ಣ ಶೇಕಡಾವಾರು 35%. ಇದು ಸೆಟ್ ಮಾಡ್ಯಾರ. ನಮ್ದು ಪರೀಕ್ಷೆ ಪಾಸ್ ಮಾಡಬೇಕು ಅಂದ್ರೆ ಎಷ್ಟು ಸ್ಕೋರ್ ನೀವು ಮಾಡಬೇಕು, ಎಷ್ಟು ಶೇಕಡ ತಗೋಬೇಕು. 210 ಅಂಕಗಳನ್ನು ಪಡೆದ ವಿದ್ಯಾರ್ಥಿ 14 ಅಂಕಗಳಿಂದ
ಏನಾಗಿದೆ, ಅನುತ್ತೀರ್ಣ ಆಗಿದೆ. ಅಂದ್ರೆ ಅವರು ಪಾಸಿಂಗ್ ಯಾವಾಗ ಆಗ್ತಾರೆ ಗೊತ್ತಿದೆ, 210ದಲ್ಲಿ 14 ಮಾರ್ಕ್ ಏನ್ರಿ ಜಾಸ್ತಿ ತಗೋಬೇಕು ಅವ್ರು ಕಡಿಮೆ ತಗೋಬೇಕು. ಯಾವಾಗ ಪಾಸ್ ಆಗ್ತಾರೆ ಇವರು? ಜಾಸ್ತಿ ತಗೊಂಡ ಮೇಲೆ. He is getting, my dear friends, 210 marks, but he is failing by 14 marks. So in order to pass the exam, he has to score extra 14 marks. So passing mark in the examination is 210 plus 14, that is 224. ಇದು ಪಾಸಿಂಗ್ ಮಾರ್ಕ್ ಇದೆ. ಈ ಪಾಸಿಂಗ್ ಪರ್ಸೆಂಟೇಜ್ ಎಷ್ಟಿದೆ? 35%. ಪಾಸಿಂಗ್ ಮಾರ್ಕ್ ಇಸ್ ದಿಸ್ 224 ಅಂದ್ರೆ ಎಷ್ಟು? ಪಾಸಿಂಗ್ ಮಾರ್ಕ್ ಪಾಸಿಂಗ್ ಶೇಕಡ ಎಷ್ಟು? 35ಗೆ ಸಮಾನ. ಏನ್ ಫೈಂಡ್ ಮಾಡಬೇಕು ಮೈ ಡಿಯರ್ ಫ್ರೆಂಡ್ಸ್? ವಾಟ್ ವಿ ಹ್ಯಾವ್ ಟು ಫೈಂಡ್? ಯಾವ ಗರಿಷ್ಠ ಅಂಕ? ಗರಿಷ್ಠ ಮೀನ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಅಂದ್ರೆ ಎಷ್ಟು? 100 ಅಂದ್ರೆ ಎಷ್ಟು? ಇದು ಬೇಡ, ಅರ್ಥ ಆಗಲಿಲ್ಲ ಅಂದ್ರೆ ಯೂನಿಟರಿ ಮೆಥಡ್ ಆರೋ ಮಾರ್ಕ್ ಯೂಸ್ ಮಾಡ್ರಿ. ಇದು ಅರ್ಥ ಆಗಲಿಲ್ಲ ಅಂದ್ರೆ ಯೂನಿಟರಿ ಮೆಥಡ್ 224 is equal to 35%, 100% is equal to how much? You can use that, or else like this. Simplify ಮಾಡೋಣ ಇದು ಕ್ವಶನ್. 7 5s are 7 3s are 21, 7 2s are 5 1s are 5, 5 20s are simplify 32 2s are 64 and 0 640. Option number 4 is answer. ಇದು 37th question of this. ಮುಂದಿನ ಕ್ವಶನ್ ನೋಡೋಣ. ಎಸ್, ನೋಟ್ ಡೌನ್ ಮಾಡಲಿಲ್ಲ ಅಂದ್ರೆ ಅಗೇನ್ ಜಸ್ಟ್ ಟೇಕ್ ದ ಸ್ಕ್ರೀನ್ ಶಾಟ್ ಎವ್ರಿಥಿಂಗ್ ಅಂಡ್ ಪಾಸ್ ಮಾಡ್ರಿ, ಸರಿಯಾಗಿ ಅರ್ಥ ಮಾಡ್ರಿ, ಅಂಡ್ ದೆನ್ ಯು ಗೋ ಟು ದ ನೆಕ್ಸ್ಟ್ ಕ್ವಶನ್. SSC GD ದಲ್ಲಿ ಕೇಳಿದ ಕ್ವಶನ್ ಇದೆ. ಏನಿದೆ ಇದು? ಇದು ಪ್ರಾಫಿಟ್ ಅಂಡ್ ಲಾಸ್ ಚಾಪ್ಟರ್ ಕ್ವಶನ್ ಇದೆ. 2024ದ ಲಾಭ ಮತ್ತು ಶೇಕಡ ಆ ಚಾಪ್ಟರ್ ಕ್ವಶನ್ ಇದೆ. ಟ್ರೈ ಮಾಡ್ರಿ ಎಲ್ಲರೂ, ಕಮ್ ಆನ್. ಪಂಕಜ್ 2 ಬೈಕ್ಗಳನ್ನು ಖರೀದಿಸಿದನು. ಪಂಕಜ್ ಈಸ್ ಪರ್ಚೇಸಿಂಗ್ 2 ಬೈಕ್ಸ್ ಫಾರ್ ಹೌ ಮಚ್ ರುಪೀಸ್? 24,000 ಮತ್ತು 20,000ಗೆ ಖರೀದಿ ಮಾಡಿ. ಫಸ್ಟ್ ಬೈಕ್ at 24,000, ಸೆಕೆಂಡ್ ಬೈಕ್, ಫಸ್ಟ್ ಬೈಕ್ 24,000 and second bike he is purchasing for 20,000. ಮೊದಲ ಬೈಕ್ 20% ಲಾಭದಲ್ಲಿ ಮತ್ತು ಎರಡನೇ ಬೈಕ್ 30% ನಷ್ಟದಲ್ಲಿ. ಈ ಸೆಲ್ಲಿಂಗ್ ಆಟ್ ನೋಡ್ರಿ 20% ಲಾಭ, 20% ಲಾಭ, 10% ಎಷ್ಟು? 2,400, 2,400, 2,400, 4,000, 2,400, 2,400, 4,800, 4,800 ಪ್ಲಸ್ ಮಾಡ್ರಿ, 4,800 ಪ್ಲಸ್. ಸೊ 24 ಮತ್ತು 4 ಎಷ್ಟು? 28,800. ಎಸ್. ಅಂಡ್ ಸೆಕೆಂಡ್ ಬೈಕ್ he is selling at 30% ಲಾಸ್. 30% ಲಾಸ್, 30% ತೆಗೀರಿ, ಮೈನಸ್ ಮಾಡ್ರಿ. ಬೇಡ, ಇಲ್ಲ ಬೇಡ ಅಂದ್ರೆ ಡೈರೆಕ್ಟ್ 70%, ಡೈರೆಕ್ಟ್ಲಿ 30% ನಷ್ಟ ಆಗಿದೆ ಅಂದ್ರೆ ಡೈರೆಕ್ಟ್ 70% ತೆಗೀರಿ. ಬೇಡ ಅಂದ್ರೆ ಲೆಟ್ಸ್ ಫೈಂಡ್ 30%. 30% ಎಷ್ಟು? 10%. 10% is 2,000. 2,000 is 10%. ಸೊ 2,000 3 ಟೈಮ್ಸ್ ಎಷ್ಟು? 6,000. 6,000 ಮೈನಸ್ ಮಾಡ್ರಿ. 20,000 ಮೈನಸ್ 6,000 ಎಷ್ಟು? 14,000. ಈಗ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಆಗಿದೆ ನೋಡೋಣ. ಟೋಟಲ್ ಸೆಲ್ಲಿಂಗ್ ಪ್ರೈಸ್ 0 0 8 plus 0 0 and 12 and 2 2 4 and ಟೋಟಲ್ CP, ಟೋಟಲ್ ಅಸಲು ಬೆಲೆ ಎಷ್ಟ? 24 ಮತ್ತು ಇದು 44,000. ಪ್ರಶ್ನೆ ಏನಿದೆ? ವಾಟ್ ಈಸ್ ಟೋಟಲ್ ಪ್ರಾಫಿಟ್ ಆರ್ ಲಾಸ್? ಅವ್ರಿಗೆ ಏನಾಗಿದೆ ಇಲ್ಲಿಂದ ಇಲ್ಲಿ ನೋಡ್ರಿ, ಲಾಸ್ ಆಗಿದೆ. ಎಷ್ಟು ಲಾಸ್ ಆಗಿದೆ? 1,200 ಏನಾಗಿದೆ? ಲಾಸ್ ಆಗಿದೆ. ವೈ? ಯಾಕಂದ್ರೆ ಸೆಲ್ಲಿಂಗ್ ಪ್ರೈಸ್ ಕಡಿಮೆ. ಯಾವಾಗೂ ಸೆಲ್ಲಿಂಗ್ ಪ್ರೈಸ್ ನಮ್ದು ಕಡಿಮೆ ಇದೆ ನೋಡ್ರಿ, ಆ ಟೈಮ್ ಲಾಸ್ ಇರಬೇಕು. ಇನ್ನೊಂದು ಕ್ವಶನ್ ಕೇಳಬಹುದು, ಏನ್ರಿ ಸರ್, ವಾಟ್ ಈಸ್ ದ ಲಾಸ್ ಪರ್ಸೆಂಟೇಜ್? ಲಾಸ್ ಪರ್ಸೆಂಟೇಜ್ ಕೇಳಂದ್ರೆ ಲಾಸ್ ಅಪಾನ್ CP ಇಂಟು 100. ಲಾಸ್ ಅಪಾನ್ CP ಇಂಟು 100. ಪರ್ಸೆಂಟೇಜ್ ಇಲ್ಲ, ಬರೀ ರುಪೀಸ್ ದಲ್ಲಿ ಹೇಳಬೇಕು. ದಿಸ್ ಈಸ್ ಅವರ್ ಆನ್ಸರ್. ಸೊ ವಿತ್ ದಿಸ್ ಲಾಸ್ಟ್ 1-2 questions and then we'll wind up the session here. Mona purchased 2 handbags for 1,500 each. She sold at 8% profit and loss of 4% on second. What is the total? ಈ ಪ್ರಶ್ನೆಯಲ್ಲಿ ನಮ್ದು ಆಪ್ಷನ್ ಪರ್ಸೆಂಟೇಜ್ is there. ಏನ್ರಿ ಸರ್? our answer is in ಪರ್ಸೆಂಟೇಜ್ ದಲ್ಲಿ ಇದೆ. ಅದಕ್ಕೆ ಕಾರಣಕ್ಕಾಗಿ ಇದು ಅವಶ್ಯಕತೆ ಇಲ್ಲ. ಯಾಕ್ರಿ? ಮತ್ತೇನ್ ತಗೋಬೇಕು? 100 ತಗೋರಿ. ಮೋನಾ ಕಡೆ ಮೋನಾ ಫಸ್ಟ್ ಡ್ರಾಯಿಂಗ್ ಮಾಡೋಣ. ಇದು ಮೋನಾ. ಓಕೆ,
ಎಸ್, ವೆರಿ ಗುಡ್. ಮೋನಾ ಕಡೆ 2 ಬ್ಯಾಗ್ಸ್ ಇದೆ ನೋಡ್ರಿ, ಒಂದ್ ಇದ್ರ ಹ್ಯಾಂಡ್ ಅಲ್ಲಿ, ಒಂದ್ ಈ ಹ್ಯಾಂಡ್ ಅಲ್ಲಿ. ಮೋನಾ ಕಡೆ 2 ಬ್ಯಾಗ್ಸ್. ಓಕೆ, ಎಷ್ಟೆಷ್ಟು ರುಪೀಸ್? 100 ರುಪೀಸ್ ಅಸ್ಯೂಮ್ ಮಾಡೋಣ. 100 ರುಪೀಸ್ ಬ್ಯಾಗ್ ಇದು 100 ರೂಪಾಯಿದ ಇದೆ, ಇದು 100 ರೂಪಾಯಿದ ಇದೆ. 100 rupees. First bag she sold at 8%. 8% means 108. Second bag she sold at loss of 4%. 4% loss means 96. So total ಎಷ್ಟಾಗಿದೆ ಇದು? 8 plus 6 ಎಷ್ಟು? 14, 10, 2. ಇದು ಟೋಟಲ್ ಪ್ರೈಸ್ 200. ಸೊ ಟೋಟಲ್ 200 ರಿಂದ 204 4 ರೂಪಾಯಿದ ಪ್ರಾಫಿಟ್. ಪ್ರಾಫಿಟ್ ಪರ್ಸೆಂಟೇಜ್ ಬೇಕು ಸರ್, 4 divided by 200 into 100. ಪ್ರಾಫಿಟ್ ಪರ್ಸೆಂಟೇಜ್ ಬೇಕು, ಪ್ರಾಫಿಟ್ ಬೈ ಸಿ ಪಿ ಇಂಟು 100 into 100. 100 ಕ್ಯಾನ್ಸಲ್, 2 1s are 2 2s are. ನಮ್ದು ಆನ್ಸರ್ 2%. 2% ಆಪ್ಷನ್ ನಂಬರ್, that's the answer. ರಿಮೆಂಬರ್, ಇದೇ ಪ್ರಶ್ನೆ ಬೇರೆ ಆನ್ಸರ್ ಇರ್ಬೋದು. ಯಾವಾಗ? ಮೋನಾ ಈಸ್ ಸೆಲ್ಲಿಂಗ್ ದ 2 bags ಅಟ್ ಸೇಮ್ ಪ್ರೈಸ್. ಮಾರಾಟ ಬೆಲೆ ಸಮಾನ ಇದೆ, ಆ ಕೇಸ್ದಲ್ಲಿ ಆನ್ಸರ್ ಬೇರೆ. ಯಾಕ್ರಿ? ಇಫ್ ದ ಸೆಲ್ಲಿಂಗ್ ಪ್ರೈಸ್ ಇಸ್ ಸೇಮ್, ಈ ಎರಡು ಪ್ರೈಸ್ ನೀವು ಸಮಾನ ಮಾಡಬೇಕು. ಯು ಹ್ಯಾವ್ ಟು ಮೇಕ್ ದಿ ಸೆಲ್ಲಿಂಗ್ ಪ್ರೈಸ್ ಸೇಮ್. ಹೌ? LCM. ಟೇಕಿಂಗ್ ದ LCM, ಫಸ್ಟ್ ಸಿಂಪ್ಲಿಫೈ, ರೇಷಿಯೋ ಮಾಡ್ರಿ. ಸೆಲ್ಲಿಂಗ್ ಪ್ರೈಸ್ ದ ರೇಷಿಯೋ ಸೇಮ್ ಮಾಡಬೇಕು, ಆ ಕಡೆಯಿಂದ ಸಂಖ್ಯೆ ಚೇಂಜ್ ಮಾಡಬೇಕು, ಮತ್ ಆನ್ಸರ್ ತೆಗಿಬೇಕು. ದೇರ್ ಆರ್ 2 types ಇನ್ ದಿಸ್ ಕ್ವಶನ್. CP is the same, ಪರ್ಚೇಸಿಂಗ್ ಪ್ರೈಸ್ ಸೇಮ್ ಇದೆ. ಇನ್ನೊಂದು ಕ್ವಶನ್ ಏನಿರುತ್ತೆ, ಸೆಲ್ಲಿಂಗ್ ಪ್ರೈಸ್ ಇಸ್ ಸೇಮ್. ಆ ಪ್ಯಾಟರ್ನ್ ಸ್ವಲ್ಪ ಲೆಂದಿ ಆಗುತ್ತೆ. ಯಾಕ್ರಿ? ಬಿಕಾಸ್ ಇನ್ ದ್ಯಾಟ್ ಸೆಲ್ಲಿಂಗ್ ಪ್ರೈಸ್ ನೀವು ಸೇಮ್ ಮಾಡಬೇಕು. ರಿಮೆಂಬರ್ ದಿಸ್. ಮುಂದಿನ ಕ್ವಶನ್. ಓಕೆ, ಅ ಪರ್ಸನ್ ಬಾಟ್ an article at loss of 20%. Had he bought it 30% less price and sold at 125 more, his profit would have been 50%. What is the cost? Assume ಮಾಡಿ, 100 ರೂಪಾಯಿದ ವಸ್ತು ಇದೆ. The price of the article is, my dear friend, 100. He is selling at 20% loss. ನೋಡ್ರಿ, 20% ನಷ್ಟದಲ್ಲಿ ಮಾರಿದನು. 20% ನಷ್ಟದಲ್ಲಿ ಮಾರಿದನು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 80 rupees. 100 ರೂಪಾಯಿದ ವಸ್ತು ಇದೆ, 80 rupees ಸೆಲ್ಲಿಂಗ್ ಪ್ರೈಸ್. ಈಗ ನೋಡ್ರಿ, 30% ಕಡಿಮೆ ಬೆಲೆಯಲ್ಲಿ ಖರೀದಿಸಿ. ಅಸ್ಯೂಮ್ ಅವರು ಇಷ್ಟಕ್ಕೆ ಖರೀದಿ ಮಾಡಲಿಲ್ಲ. ಸಪೋಸ್ he didn't purchase at 100. he bought it at 30% lesser price. ಅವರು ನೆಕ್ಸ್ಟ್ ಟೈಮ್ ಶಾಪ್ದಲ್ಲಿ ಗುಜರಾತ್ಗೆ ಹೋಗ್ತಾರೆ. ಇವರು ಗುಜರಾತ್ಗೆ ಹೋಗಿ ಏನ್ ಹೇಳ್ತಾರೆ, ನಮ್ಗೆ ನೀವು 30% ಕಡಿಮೆ ರೊಕ್ಕದಲ್ಲಿ ಕೊಡಬೇಕು ಅಂದ್ರೆ ನಾವು ಇಲ್ಲಿ ಕರ್ನಾಟಕದಿಂದ ಪರ್ಚೇಸ್ ಮಾಡೋಣ. ಅವ್ರು ಹೇಳ್ತಾರೆ, ತಗೋರಿ 30% ಕಡಿಮೆ ಮಾಡಿ ಕೊಡೋಣ ನಿಮ್ಗೆ ಅಂದ್ರೆ 70 rupeesಗೆ ತಗೋರಿ. ಯಾರು? ಗುಜರಾತಿ ಪೀಪಲ್ ಈಗ ಕೊಡ್ತಾರೆ, ಕರ್ನಾಟಕ ವ್ಯಾಪಾರಿಗೆ ಇಷ್ಟು 70 ರೂಪಾಯಿಗೆ ಕೊಟ್ಟಾರೆ. ಆಮೇಲೆ ಈ ಸೆಕೆಂಡ್ ಕೇಸ್ದಲ್ಲಿ ಅವರಿಗೆ 50% ಲಾಭ. ಈ ಸೆಕೆಂಡ್ ಬಾರಿಯಲ್ಲಿ 50% ಲಾಭ ಅಂದ್ರೆ 70 ಮೇಲೆ 50% ಲಾಭ. ನೋಡ್ರಿ, ಈ ಸಂಖ್ಯೆಯ 50% ಎಷ್ಟು? 35. 35 ರೂಪಾಯಿ ಜಾಸ್ತಿ ಪ್ಲಸ್ ಮಾಡ್ರಿ. 70 plus 35 ಎಷ್ಟು? 105. ಈಗ ಏನ್ ಮಾಡ್ಬೇಕು? ಮೊದಲ ಸೆಲ್ಲಿಂಗ್ ಪ್ರೈಸ್ 80, ಈಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಿದೆ? 105. ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ಹೆಚ್ಚಳ ಆಗಿದೆ? ವಾಟ್ ಈಸ್ ದ ಇನ್ಕ್ರಿಮೆಂಟ್ ಫ್ರಮ್ ಹಿಯರ್ ಟು ಹಿಯರ್? ಹಿಯರ್ ಟು ಹಿಯರ್, ಮೈ ಡಿಯರ್ ಫ್ರೆಂಡ್ಸ್, ಇನ್ಕ್ರಿಮೆಂಟ್ ಇಸ್ +20. ಬಟ್ ಪ್ರಶ್ನೆಯಲ್ಲಿ ಎಷ್ಟು ಕೊಟ್ಟಾರ? 125 more. 125 more. ನೋಡ್ರಿ, ಮೊದಲ ಸೆಲ್ಲಿಂಗ್ ಪ್ರೈಸ್ ಗಿಂತ ಎರಡನೇ ಸೆಲ್ಲಿಂಗ್ ಪ್ರೈಸ್ 125 ಜಾಸ್ತಿ ಇದೆ. ಇಲ್ಲಿ ಎಷ್ಟು? 25. ಈ 25 ಅಂದ್ರೆ 125ಕ್ಕೆ ಸಮಾನ. ದಿಸ್ ಈಸ್ ಈಕ್ವಲ್ ಟು ದಿಸ್. ಖರೀದಿ ಬೆಲೆ ಎಷ್ಟು? ವಾಟ್ ಈಸ್ ದ ಕಾಸ್ಟ್ ಪ್ರೈಸ್? ಬೈ ಡಿಫಾಲ್ಟ್ ಸ್ಟಾರ್ಟಿಂಗ್ CP ಫೈಂಡ್ ಮಾಡಬೇಕು. ಯಾವಾಗ? 100 ಅಂದ್ರೆ ಎಷ್ಟು? 25 ಒಂದ್ಲೆ, 25 ಐದ್ಲೆ, 100 5 500, 500 ರೂಪಾಯಿ. ನಮ್ದು ಆನ್ಸರ್ ಆಪ್ಷನ್ ನಂಬರ್ 3. ಸೊ ಇಂತಹ ಪ್ರಶ್ನೆಗೆ ಎಸ್, ಯು ಕ್ಯಾನ್ ಯೂಸ್ ದಿಸ್ ಬೇಸಿಕ್ ಕಾನ್ಸೆಪ್ಟ್. 100 ರೂಪಾಯಿದ ವಸ್ತು ಇದೆ. ಮೊದಲ ಕೇಸ್ದಲ್ಲಿ ಅವರಿಗೆ ಏನಾಗಿದೆ? ನಷ್ಟ ಆಗಿದೆ 20%. ಓಕೆ, ಈಗ ನಿಮ್ದ್ರಲ್ಲಿ ಶಾಪ್ ಯಾರ್ದು ಐತಿ ಹೇಳ್ರಿ? ಶಾಪ್ ನಿಮ್ದು ಐತಿನಾ? ವಿಶಾಲ್ ಒಂದು ಶಾಪ್ ಇದೆ ನಿಮ್ದು. ಮೊದಲ ಕೇಸ್ ನಿಮ್ದಲ್ಲಿ ನಷ್ಟ ಆಗಿದೆ, ಅದಕ್ಕಾಗಿ ನೀವು ನೆಕ್ಸ್ಟ್ ಟೈಮ್ ಗುಜರಾತ್ಗೆ ಹೋಗ್ತೀರಿ. ಕರೆಕ್ಟ್? ಅಲ್ಲಿ ಹೋಗಿ ಹೇಳ್ತೀರಿ, ನಮ್ಗೆ ಬಹಳ ನಷ್ಟ ಆಗಿದೆ, ನೀವು ಕಡಿಮೆ ಪ್ರೈಸ್ ಅಲ್ಲಿ ಕೊಡಬೇಕು. ಅವರು ಓಕೆ ತಗೋರಿ 70ಗೆ. ಮತ್ತೆ ಈಗ ನಿಮ್ಗೆ ಏನಾಗಿದೆ? 50% ಲಾಭ. ಎಷ್ಟಕ್ಕೆ ಸೆಲ್ ಮಾಡಿರಿ? ಈಗ 105.
ಮೊದಲ ಬೆಲೆಗಿಂತ ಈ ಬೆಲೆ ಎಷ್ಟು ಜಾಸ್ತಿ ಮಾಡಿರಿ ಈಗ 25. ಇಲ್ಲಿ ಎಷ್ಟಿದೆ ಜಾಸ್ತಿ 125. ಮ್ಯಾಚ್ ಮಾಡ್ಬೇಕು. 25 ಅಂದ್ರೆ ಎಷ್ಟು, CP 100 ಅಂದ್ರೆ ಎಷ್ಟು, 500. ಇದು ಆನ್ಸರ್. ಐ ಥಿಂಕ್ ದಿಸ್ ನೆಕ್ಸ್ಟ್ ಕ್ವಶನ್ ಇಸ್ ಸಿಮಿಲರ್ ಲೈಕ್ ದಿಸ್. ಎಸ್, ಬೇರೆ ಐತಿ ಸೇಮ್, ಬೇರೆ ಇದೆ. ಇದು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಬೇಕು ಏನಿದೆ ನಿಮ್ದ ಆನ್ಸರ್. ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ಎಸ್. ಸೊ ನೆಕ್ಸ್ಟ್ ಕ್ಲಾಸ್, ಎಸ್ ದಿಸ್ ಈಸ್ ಅವರ್ ಕ್ಲಾಸ್. ಅದೇ ರೀತಿ ನಾಳೆ ಮತ್ತೆ 7 AM ಬಿ ರೆಡಿ, ವಿಲ್ ಬಿ ಕಮಿಂಗ್ ವಿತ್ ಅಗೇನ್ ನೆಕ್ಸ್ಟ್ 3 chapters revision. Okay, so revise all these things. Again there are many patterns. ಎಲ್ಲ ಪ್ರಾಕ್ಟೀಸ್ ಮಾಡ್ರಿ, ಜೋರಾಗಿ ಪ್ರಾಕ್ಟೀಸ್ ಮಾಡ್ರಿ. 15 days ಅಲ್ಲಿ T20 ದಲ್ಲಿ ಹೆಂಗ್ ಸ್ಕೋರ್ ಮಾಡ್ತಾರೆ ಹಂಗ್ ನೀವು ಅಭ್ಯಾಸ ಮಾಡ್ಬೇಕು. ಓಕೆ, ಅಭ್ಯಾಸ ಮಾಡ್ರಿ, ಮತ್ ಗ್ಯಾಪ್ ತಗೋರಿ, ಅಭ್ಯಾಸ ಮಾಡ್ರಿ. ಹಿಂಗ ಟೋಟಲ್ 4 ಗಂಟೆ ಅಭ್ಯಾಸ ಮಾಡಬೇಡ, ನಾನ್ ಸ್ಟಾಪ್. 2 ಗಂಟೆ ಒಂದೇ ಬೆಂಚ್ ಮೇಲೆ ಸ್ಟಡಿ ಮಾಡ್ರಿ ಅಂದ್ರೆ ಸ್ಟಡಿ ಆಗೋದಿಲ್ಲ. 50 minutes or 1 hour ಅಭ್ಯಾಸ ಮಾಡ್ರಿ. 5 ನಿಮಿಷ 10 ನಿಮಿಷ ರೆಸ್ಟ್ ತಗೋರಿ. ರೆಸ್ಟ್ ಅಂದ್ರೆ ಇಲ್ಲಿ ಜಸ್ಟ್ ಹೆಲೋ ಹಾಯ್ ಇಲ್ಲ, ವಾಕ್ ಮಾಡ್ಬೇಕು, ಮತ್ ಬರಬೇಕು. 5-10 ನಿಮಿಷದಲ್ಲಿ ಮತ್ ಅಭ್ಯಾಸ ಮಾಡ್ರಿ. ಮತ್ 50 minutes 45 minutes ಅಲ್ಲಿ ಬ್ರೇಕ್ ತಗೋರಿ. ಮತ್ 5 minutes ಸ್ಮಾಲ್ ಬ್ರೇಕ್ಸ್ ಆರ್ ಇಂಪಾರ್ಟೆಂಟ್. ಆ ರೀತಿ ನೀವು ಸ್ಟಡಿ ಮಾಡ್ರಿ. ಸ್ಟ್ರೆಚ್ ದಲ್ಲಿ 2-3 ಗಂಟೆ ಒಂದೇ ಬೆಂಚ್ ದಲ್ಲಿ ಏನ್ ಅಭ್ಯಾಸ ಇಲ್ಲ, ನಿಮ್ದು ಮೈಂಡ್ ಅಲ್ಲೇ ಹೋಗುತ್ತೆ. ಓಕೆ, ನೀವು ವಾಟ್ ಯು ಫೀಲ್, ಅಭ್ಯಾಸ ಏನಾಗುವುದಿಲ್ಲ. 50 minutes to 1 hour ಸ್ಟಡಿ ಮಾಡ್ರಿ. ಆಮೇಲೆ ಕಂಪಲ್ಸರಿ ಬ್ರೇಕ್ ತಗೋಬೇಕು. ಎಸ್, that you have to remember. So again there were some questions, but we'll wind it up. There were some questions like this. I think this is easy. Had he bought for 20% less, sold at 10%, same ಇದೆ. ಇದು ನೀವು ಮಾಡಬಹುದು. ಅದೇ ರೀತಿ ಪ್ಯಾಟರ್ನ್ ಕ್ವಶನ್ ಇದೆ. ಎಸ್, make the profit after giving discount of 10% to customer. CISF constable driver at 40% above the CP. Simple ಇದೆ question. Try ಮಾಡ್ರಿ ಇದು questions. Okay, yes, simple questions ಇದೆ. Already many times I have covered. So thank you. With this we'll wind up today's class. Keep on studying. Jai Hind. US 1 minute. Yes, and if you are new to our channel, subscribe madri, and daily 7 AM I'll be uploading the video, and keep on studying. Thank you. Jai Hind.